ನೀವಾಗಿ ಮ್ಯಾರೇಜ್ ಆಗಿದೀವಿ, ನೀವಾಗಿ ಮನೆಗೆ ಕಾಲಿಡ್ತಿದೀವಿ. ಮನೆ ನೋಡೋ ಎಕ್ಸೈಟ್ಮೆಂಟ್ ಅಲ್ಲಿ ತುಂಬಾ ಕಾಯ್ತಾ ಇದ್ದೆ ನಾನು ಕೂಡ. ನಿಯತ್ತಾಗಿ ದುಡ್ದು ಯಾವುದೇ ಅಡ್ದಾರಿ ಹಿಡಿದೆ ಮತ್ತೆ ಎಲ್ಲೂ ಸಾಲ ಮಾಡದೆ ನಾವು ಇಬ್ರು ಸೇರಿ ಶ್ರಮ ಪಟ್ಟಿರೋ ಅಮೌಂಟ್ ಅಲ್ಲಿ ನಾವು ಒಂದು ಹೊಸ ಮನೆಗೆ ಹೋಗ್ತಾ ಇದ್ವಿ. ಸಣ್ಣ ಮುನ್ನು ಮನೆ ಅಂತ ಕಟ್ಟಬೇಕು ಅನ್ನೋದೊಂದು ಆಸೆ ಕಟ್ಕೊಂಡ್ವಿ. ನಾವು ಇಷ್ಟು ಕೂಡಿಡೋದಕ್ಕೆ ಎಷ್ಟು ಟೈಮ್ ತಗೊಂಡಿರ್ಬೋದು ಅಂತ ನೀವು ಅನ್ಕೊಂಡಿದ್ದೀರಾ? ನಮ್ಮ ಮನೆ ಬೆಂಗಳೂರಲ್ಲಿ ನಮ್ಮ ಮನೆ ಅಂತ ಹೇಳಕ್ ಒಂಥರ ಖುಷಿ. ಹೋದ್ ಸಲ ನಿಮ್ಗೆ ಸ್ಪೆಷಲ್ ಮೋಮೋಸ್ ಅಂತ ಕುರ್ಕುರೆ ಮೋಮೋಸ್ ನ ತೋರಿಸಿದ್ವಿ. ಸೊ ಈ ಸಲ ಇನ್ನೊಂದು ಸ್ಪೆಷಲ್ ಇದೆ. ನನಗೂ ನಿಜವಾಗ್ಲೂ ಶಾಕ್ ಆಗೋಯ್ತು. ಹೊಸ ಮನೆಗೂ ಗುರುವಾರ ಹೋಗ್ತಾ ಇದೀವಿ. ಮದ್ವೆ ಆಗಿದ್ದು ಗುರುವಾರ, ಸಣ್ಣವ್ರ ಬರ್ತಡೇ ಇದ್ದಿದ್ದು ಗುರುವಾರ. ಚೆನ್ನಾಗಿ ಕಾಣಿಸ್ತಿದ್ದೀರಾ? ಎಷ್ಟ್ ಸಾರಿ ಹೇಳ್ತೀರಾ? ನಾವ್ ಹಂಗೆ ನಮ್ಮ ಹೆಂಡತಿನ ನಾವು ಜಾಸ್ತಿ ಹೊಗಳ್ತಾ ಇರ್ತೀವಿ. ಏನಕ್ಕಂದ್ರೆ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೊಂದು ವಿಚಾರ ಏನಂತ ಅಂದರೆ, ಇವತ್ತು ನಮ್ಮ ಮನೆ ಹೌಸ್ ವಾರ್ಮಿಂಗ್ ಇದೆ. ಆಲ್ಮೋಸ್ಟ್ ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರಾ. ಇವತ್ತು ನಾವು ಕೂಡ ಎಕ್ಸೈಟ್ಮೆಂಟಲ್ಲಿ ನಿಮ್ಮ ಥರನೇ ಕಾಯ್ತಾ ಇದ್ದೀವಿ. ಹೊಸ ಮನೆ ಹೌಸ್ ವಾರ್ಮಿಂಗ್ ಯಾವ ಥರ ಇರುತ್ತೆ, ಮತ್ತು ಹೊಸ ಮನೆನ ನಾವು ಇನ್ನೂ ಫಿನಿಶ್ ಆದಮೇಲೆ ನೋಡೇ ಇಲ್ಲ. ಏನಕ್ಕಂದರೆ ಮಲೇಷ್ಯಾಗೆ ಹೋಗ್ಬಿಟ್ಟು ಬಂದ್ವಿ, ಊರಿಗೆ ಹೋಗ್ಬಿಟ್ಟು ಬಂದ್ವಿ. ಅದಾದಮೇಲೆ ಹೌಸ್ ವಾರ್ಮಿಂಗಿಗೆ ಓನರ್ ಅವರು ಇನ್ವೈಟ್ ಮಾಡಿದ್ರು. ಸೊ ಬನ್ನಿ ಹೋಗೋಣ. ಇದು ನಮ್ಮ ಸ್ವಂತ ಮನೆ ಅಲ್ಲ. ಸೊ ನಾವು ಹೋಗ್ತಾ ಇರೋದು ಲೀಸ್ ಹೋಮಿಗೆ. 20 ಲಕ್ಷನ ಕೊಟ್ಟು ಲೀಸ್ ಹೋಮಿಗೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಿಮ್ಮಷ್ಟೇ ಎಕ್ಸೈಟ್ಮೆಂಟಲ್ಲಿ ನಾವು ಕೂಡ ಕಾಯ್ತಾ ಇದ್ದೀವಿ. ಹೊಸ ಮನೆನ ನೋಡೋಣ. ಅಮ್ಮನಿಗೂ ಕೂಡ ಹೊಸ ಮನೆನ ತೋರಿಸೋಣ. ಅಮ್ಮನ ರೆಸ್ಪಾನ್ಸ್ ಯಾವ ಥರ ಇರುತ್ತೆ, ಸಣ್ಣವರು ಎಷ್ಟು ಖುಷಿ ಪಡ್ತಾರೆ, ಒಂದು ಮೊದಲನೇ ಸ್ಟೆಪ್ ಇಡ್ತಿದ್ದೀವಿ, ಆ ಖುಷಿ ಯಾವ ಥರ ಇರುತ್ತೆ, ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಗೈಸ್, ಅಪ್ಪ ಅಮ್ಮ ರೆಡಿ ಆಗಿದ್ದಾರೆ. ಅಮ್ಮ ಇಲ್ಲಿ ನೋಡಿ. ಗುಡ್ ಮಾರ್ನಿಂಗ್. ಅಪ್ಪ ಗುಡ್ ಮಾರ್ನಿಂಗ್. ಇದೇನಿದು ಬಲೆ ಬಲೆ ಬಾಹುಬಲಿ ತರ ಎತ್ಕೊಂಡು ಹೋಯ್ತಿದ್ದೀರಾ? ಬೆಳಿಗ್ಗೆ ಬೆಳಿಗ್ಗೆ ನೀರಿನ ಕ್ಯಾನ್ ಎತ್ಕೊಂಡು ಹೋಯ್ತಾ ಇದಾರೆ. ಅದ್ರಲ್ಲಿ ಏನು ನೀರೇ ಇಲ್ಲ, ಆದ್ರೆ ಹೆಂಗೆ ಎತ್ಕೊಂಡು ಹೋಯ್ತಿದಾರೆ ನೋಡಿ ಮಮ್ಮಿ. ಹೊರಟ್ರಾ ಕೆಲ್ಸಕ್ಕೆ? ಟಾಟಾ ಬಾಯ್. ಹಾ ಬಾಯ್ ಮಮ್ಮಿ. ನೀವು ಹೊರಟ್ರಾ? ಇವತ್ತು ಮನೆ ಹೌಸ್ ವಾರ್ಮಿಂಗ್ ಹೋಗ್ಲಿಕ್ಕಿದೆ ಅಲ್ವಾ, ಅದಕ್ಕೆ ಹಾ ನಿಮ್ಮಲ್ಲಿಗೆ ಬರ್ತೀವಿ. ಅಲ್ಲಿಂದ ಜೊತೆಯಲ್ಲಿ ಹೋಗೋಣ. ಸಖತ್ತಾಗಿ ರೆಡಿ ಆಗಿದ್ದೀರಾ. ನಾನು ಸಾರಿ ಉಡ್ಕೊಂಡು ಬರ್ತೀನಿ. ಹಾ ನಾನು ಡಾರ್ಕ್ ಬ್ಲೂ, ನೀವು ಲೈಟ್ ಬ್ಲೂ. ಲೈಟ್ ಅಲ್ಲ, ಇದು ಡಾರ್ಕ್ ಬ್ಲೂ ಮಮ್ಮಿ. ಅದೇ ನಾನ್ ಡಾರ್ಕ್, ನಾನ್ ಲೈಟ್. ಹೌದು, ಇಬ್ರು ಬ್ಲೂ ಡ್ರೆಸ್. ಇಲ್ಲ ಇಲ್ಲ, ಕರೆಕ್ಟ್ ಆಗಿ ಹೇಳಿದ್ರ ಬಿಡಿ. ಫಸ್ಟಿಗೆ ಉಲ್ಟಾ ಹೇಳಿದ್ರ ಅನ್ಸ್ತು ನಂಗೆ. ಒಂದು ಮಲ್ಲಿಗೆ ಹೂ ಮುಡ್ಕೋತಿದ್ದೀರಾ? ಬಾಯಮ್ಮ, ಬರ್ತೀವಿ ಮಧ್ಯಾಹ್ನ. ಆಯ್ತಾ? ಬಾಯ್ ಅಪ್ಪ. ಎಲ್ಲಿದ್ದೀರಾ? ಟಾಟಾ ಹೇಳಿ. ಆಹಾ, ಹಂಗೆ ಹೋಗ್ತಾ ಇದಾರೆ. ಬಾಯ್. ಟೈಮ್ ನೋಡಿ 9:30 ಆಯಿತು. ನಮ್ಮ ಸಣ್ಣವ್ರು ನೋಡಿ ಅಮ್ಮಂದು ಟಾಪ್ ಹಾಕೊಂಡು ಕೂತಿದ್ದಾರೆ. ಇದು ಆಕ್ಚುಲಿ ಹೇಳ್ಬೇಕಾದ್ರೆ ಲೂಸ್ ಅಮ್ಮಂದು ಟಾಪ್ ಇದು. ಅಮ್ಮ ಇದನ್ನ ದಪ್ಪ ಇರ್ಬೇಕಾದ್ರೆ ಹಾಕೋತಿದ್ದಿದ್ದು ಮಾ, ತುಂಬಾ ದಪ್ಪ ಇದ್ರು ಗೊತ್ತಾ? ನೀವು ಕರೆಕ್ಟ್ ಆಗಿ ಆಗುತ್ತಲ್ಲ ಅಮ್ಮಂದು. ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಕಟ್ಟೋಕ್ ಹೇಳಿದ್ರು, ನಾನೇ ಬೇಡ ಅಂತ ಹೇಳ್ಬಿಟ್ಟು ಲೂಸ್ ಇರ್ಲಿ ಅಂತ ಹಿಂಗ ಹಾಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಅದು ವೈಟ್ ಅಂಡ್ ಬ್ಲಾಕ್ ಅಲ್ವಾ, ಸಕ್ಕದಾಗಿ ಕಾಣಿಸ್ತದೆ ಅಲ್ವಾ? ನಂಗೂ ಇಷ್ಟ ಆಯ್ತು, ಚೆನ್ನಾಗೈತೆ ನೋಡಿ. ಈ ತರ ಇವತ್ತೇನ್ ಟಿಫನ್ ಇದೆ? ಇವತ್ತು ನಿಮ್ಗೆ ಚಿಕನ್ ಬಿರಿಯಾನಿ ಅಪ್ಪ ತಂದ್ಕೊಟ್ರು. ನಂಗೆ ಬೆಳಿಗ್ಗೆ ಚಿಕನ್ ಬಿರಿಯಾನಿ ತಂದ್ಕೊಟ್ರು. ನಾನಂತೂ ತಿಂದಾಯ್ತು. 8:30 ತಿಂದ್ಬಿಟ್ಟೆ. ಇವ್ರಿನ್ನ ತಿಂದಿಲ್ಲ. ಮೊಸಪ್ ಸಾಂಬಾರ್ ಇದೆ, ಆಮೇಲೆ ಮುದ್ದೆ ಇದೆ. ನೆನ್ನೆದು ಮೊಸಪ್ ಸಾಂಬಾರು ಮತ್ತೆ ಮುದ್ದೆ ಇದೆ. ಸೊ ಇವತ್ತು ಅದನ್ನ ಊಟ ಮಾಡ್ಬೇಕು. ನಾನೇನಾದ್ರು ಚಿಕನ್ ತಿಂದ್ಬಿಟ್ರೆ ಆಮೇಲೆ ಗುರುಪ್ರವೇಶಕ್ಕೆ ಹೋಗ್ಬೇಕಂದ್ರೆ ಇದಾಗುತ್ತೆ ಅಲ್ವಾ ಅಮ್ಮ? ಏನಿಲ್ಲ, ನೀವ್ ಇವಾಗ ತಿನ್ನಿ, ಸ್ನಾನ ಮಾಡಿ. ಆಮೇಲೆ ಅಮ್ಮನ ಅದನ್ನೇ ಹೇಳಿದ್ದು, ಇದಾಗ್ಬಿಡುತ್ತಲ್ವಾ, ವೇಸ್ಟ್ ಆಗ್ಬಿಡುತ್ತೆ. ಆ ತರ ಹೋಗ್ಬೋದಾ? ಇವತ್ತಿನ ದಿನನೇ ಚಿಕನ್ ತಿಂದು ಇವತ್ತಿನ ದಿನನೇ ಸ್ನಾನ ಮಾಡಿ ಇವಾಗ ಗುರುಪ್ರವೇಶಕ್ಕೆ ಹೋಗ್ಬಹುದಾ? ನನಗ್ ಗೊತ್ತಿಲ್ಲ. ಏನ್ ಗೊತ್ತಾ, ನಾವು ಪೂಜೆ ಇವಾಗ 6 o'clockಗೆ ಇವಾಗ ಮಾರ್ನಿಂಗ್ ಪೂಜೆ ಇರೋದು. ಅದೇ ನಾವು ಪೂಜೆಗೆ ಹೋಗಲ್ಲ, ಊಟಕ್ಕೆ ಹೋಗ್ತೀವಿ. ಊಟಕ್ಕೆ ಹೋಗ್ತೀವಿ. ಪೂಜೆಗೆ ಹೋಗಲ್ಲ, ಊಟಕ್ಕೆ ಹೋಗ್ತೀವಿ ಅಂತಲ್ಲ. ಮನೆ ನೋಡೋ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ನಾವು. ಮೇನ್ ಹೋಗ್ತಿರೋದು ಮನೆ ನೋಡೋದಕ್ಕೆ. ಹಂಗೆ ದೇವ್ರಿರುತ್ತೆ ಅಲ್ವಾ, ನಮಸ್ಕಾರ ಹಾಕೊಂಡು
ಊಟ ಮಾಡ್ಕೊಂಡೇ ಬರೋದು. ನನಗೂ ಊಟ ಅಂದ್ರೆ ಫುಲ್ ಎಕ್ಸೈಟ್ಮೆಂಟ್, ಸ್ಪೆಷಲ್ ನಂಗೆ ಏನ್ ಗೊತ್ತಾ, ಗೃಹ ಪ್ರವೇಶದಲ್ಲಿ ಸಪದ ಇರುತ್ತಲ್ವಾ, ಸಪದ. ಸಪದ ಗೊತ್ತಾ? ಸಪದ ಗೊತ್ತಿಲ್ಲ, ಪ್ರಸಾದ ಗೊತ್ತು. ಪ್ರಸಾದನೇ ಸಪದ ಅಂತ ಒಂದು ಕೊಡ್ತಾರೆ. ಅದೇ ಸ್ವಲ್ಪ ಸತ್ಯನಾರಾಯಣ ಪೂಜೆಯಲ್ಲಿ ಮಾತ್ರ ಅದ್ ಕೊಡೋದು, ಸ್ವೀಟ್ ಆಗಿರುತ್ತಲ್ಲ, ಅದಿಷ್ಟ ನಂಗೆ. ಅದ್ ನಮ್ ಸಣ್ಣವ್ರಿಗೆ ಇಷ್ಟ ಅಂತೆ. ಸರಿಮಾ, ಅದಿರುತ್ತೆ ಎಲ್ಲಾ ಕಡೆ ಗುರುಪ್ರವೇಶದಲ್ಲೂ ಅದಿದ್ದೇ ಇರುತ್ತೆ. ಬಟ್ ಈ ಸೈಡ್ ಸ್ವಲ್ಪ ಡಿಫ್ರೆಂಟ್ ಬೇರೆ, ಡಿಫ್ರೆಂಟ್. ನಮ್ ಸೈಡ್ ಬೇರೆ, ನಮ್ ಸೈಡ್ ಬಟ್ರೆ ಎಲ್ಲ ಮಾಡಿ. ಶಪದ ಅಂತೀರಾ ನೀವು? ಶಪದ ಅಲ್ಲ, ಸಪದ. ಸಪದ. ಸೊ ಗೈಸ್, ಇವಾಗ ಮನೇಲಿ ಸ್ವಲ್ಪ ಕೆಲಸ ಇದೆ, ಬಟ್ಟೆ ಎಲ್ಲ ಒಣಗಾಕ್ಬೇಕು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ, ಅಪ್ಪ ವ್ಲಾಗಲ್ಲಿ ಬರೋಕೆ ನಾಚ್ಕೋತಾರೆ. ಅವ್ರಿಗೆ ವ್ಲಾಗಲ್ಲಿ ಬರೋದು ಇಷ್ಟನೇ, ಬಟ್ ಅವ್ರ ಫೇಸ್ ತೋರ್ಸೋಕೆ ಒಂಥರ ನಾಚಿಕೆ ಪಡ್ತಾರೆ ಆಯ್ತಾ. ಅಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ವ್ಲಾಗ್ ನೋಡ್ತಾ ಇರ್ತಾರಲ್ವಾ, ಅದಕ್ಕೋಸ್ಕರ. ನೋಡಿ, ಬಟ್ಟೆ ಎಲ್ಲ ವಾಶ್ ಆಗಿದೆ, ಇಲ್ಲಿ ಸ್ವಲ್ಪ ಒಣಗ್ಲಿಕ್ಕೆ ಹಾಕಿ ಆಗಿದೆ. ಇವಾಗ ಇದನ್ನೆಲ್ಲ ಹಾಕ್ಬೇಕು. ಹಾಕಿದ ನಂತರ ಫ್ರೆಶ್ ಅಪ್ ಆಗಿ ರೆಡಿ ಆದ ನಂತರ ಮತ್ತೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕು. ನಾನಂತೂ ಕಾಯ್ತಾ ಇದ್ದೀನಿ, ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಗೈಸ್. ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ, ಟಿಫನ್ ಕೂಡ ಮಾಡಿ ಆಯ್ತು. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಮನೆಯಲ್ಲಿ ನೋಡಿ ಬಾಕ್ಸ್ಗಳೆಲ್ಲ ಇದೆ. ಈ ಬಾಕ್ಸಿಗೆ ಪ್ಯಾಕಿಂಗ್ ಕೂಡ ನಡೀತಾ ಇರುತ್ತೆ. ಇವತ್ತು ನಮಗೆ ಫುಲ್ ಕೆಲಸ ಇರುತ್ತೆ ಗೊತ್ತಲ್ಲ ಶಿಫ್ಟಿಂಗ್ ಅಲ್ಲಿ. ಮತ್ತೆ ಇನ್ನೊಂದು ಟೈಮ್ ನೋಡಿ, ಇವಾಗ ಅರ್ಧಂಬರ್ಧ ಕೆಲಸ ಆಗಿದೆ. ಸೊ ಟೈಮ್ ಆಗೋಗುತ್ತೆ ಗುರುಪ್ರವೇಶಕ್ಕೆ ಅಂತ ಹೇಳಿ ನಾನು ರೆಡಿ ಆದೆ. ಸಣ್ಣವರು ಆಲ್ರೆಡಿ ರೆಡಿಯಾಗಿ ಕೆಳಗಡೆ ಹೋಗಿದ್ದಾರೆ. ಬನ್ನಿ ತೋರಿಸ್ತೀನಿ ಸಣ್ಣವ್ರು ಯಾವ ತರ ರೆಡಿ ಆಗಿದ್ದಾರೆ ಅಂತ. ನಮ್ಮ ಸಣ್ಣವರು ಯಾವ ತರ ಕಾಣಿಸ್ತಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ, ಸೂಪರ್. ಹೌದಾ? ಈ ಕಲರ್ ಬ್ಲೂ ಕಲರ್ ನನಗೂ ಇಷ್ಟ, ನಿಮ್ಗೂ ಚೆನ್ನಾಗಿ ಕಾಣುತ್ತೆ, ಸೂಪರ್. ಇದು ಈ ಸಾರಿನ ಆಪ್ಷನಲ್ ಆಗಿ ಇಟ್ಕೊಂಡಿದ್ದೆ. ಒಂದ ಎಂಗೇಜ್ಮೆಂಟಿಗೆ ಹಾಕೋಬೇಕು ಆ ಥರ ಇಟ್ಕೊಂಡಿದ್ದೆ 2 ಸಾರಿನ. ಸೊ ಅದರಲ್ಲಿ ಎಂಗೇಜ್ಮೆಂಟಿಗೆ ಬೇರೆ ಸಾರಿ ಉಟ್ಕೊಂಡಲ್ವಾ, ಅದಕ್ಕೋಸ್ಕರ ಈ ಸಾರಿನ ಫಸ್ಟ್ ಟೈಮ್ ಇವಾಗ ಹೌಸ್ ವಾರ್ಮಿಂಗ್ ಉಟ್ಕೊಂಡಿದ್ದೀನಿ. ಅಲ್ಲ, ಇನ್ನೊಂದು ವಿಚಾರ ಏನಂದ್ರೆ, ಈ ಅಮ್ಮ ಡಾರ್ಕ್ ಬ್ಲೂ, ನಮ್ಮ ಸಣ್ಣವರು ಸ್ಕೈ ಬ್ಲೂ. ಸ್ಕೈ ಬ್ಲೂ ಅಲ್ಲ ಇದು, ಅಂದ್ರೆ ಸ್ಕೈ ಬ್ಲೂ ಡಾರ್ಕ್ ಬ್ಲೂ ಎರಡು ಮಿಕ್ಸ್. ಬ್ಲೂ ನಂದು ಲೈಟ್ ಬ್ಲೂ, ಅವ್ರದ್ದು ಡಾರ್ಕ್ ಬ್ಲೂ ಇದೆ. ಇನ್ನ ಗಿಫ್ಟ್ ಪರ್ಚೇಸ್ ಮಾಡಿಲ್ಲ. ಸೊ ಏನಾದ್ರು ನಮ್ಮ ಕಡೆಯಿಂದ ಒಂದು ಚಿಕ್ಕದಾಗಿ ಗಿಫ್ಟ್ ಕೊಡೋಣ ಅಂತ ಗಿಫ್ಟ್ ತಗೋಬೇಕು. ಇವಾಗ ಗಿಫ್ಟ್ ಪ್ಯಾಕಿಂಗ್ ಮಾಡಿಸ್ಕೊಂಡು ಅಮ್ಮನ ಫ್ಯಾಕ್ಟ್ರಿಗೆ ಹೋಗಿ ಅಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಬನ್ನಿ ಕರ್ಕೊಂಡು ಹೋಗೋಣ. ಇವತ್ತೊಂದು ಶಾಕಿಂಗ್ ವಿಚಾರ ಏನಂತ ಅಂದ್ರೆ, ನನಗಿನ್ನ ಮುಂಚೆ ನಮ್ಮ ಸಣ್ಣವರೇ ರೆಡಿ ಆಗಿಬಿಟ್ಟಿದ್ದಾರೆ. ಅದು ರೆಡಿಯಾಗಿ ಕುತ್ಕೊಂಡ್ ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ರೆಡಿ ಆಗಲ್ವಾ? ಶಾಕ್ ಆಗೋಯ್ತು. ಅಂದ್ರೆ ನಾನ್ ರೆಡಿ ಆಗೋಕ್ಕಿಂತ ಮುಂಚೆ ನೀವು ಯಾವಾಗ್ಲೂ ರೆಡಿ ಆಗಲ್ಲ, ಫಸ್ಟ್ ನಾನೇ ಅಲ್ವಾ ರೆಡಿ ಆಗೋದು. ಹುಡುಗರಿಗೆ ಏನಿದೆ ಗೈಸ್, ಸ್ವಲ್ಪ ಒಂದು ಪ್ಯಾಂಟ್ ಒಂದು ಶರ್ಟ್ ಹಾಕೊಂಡು ಕೂದ್ಲು ಹಿಂಗಿಂಗ್ ಮಾಡ್ಕೊಂಡ್ರೆ ಆಯ್ತು. ಅದಕ್ಕೆ ಕೊಂಬು ಕೂಡ ಬೇಡ, ಏನು ಬೇಡ. ಹುಡುಗರಿಗೆ ಅಲ್ವಾ ಕಷ್ಟ. ಹುಡುಗಿರು ಸ್ವಲ್ಪ ಮದ್ವೆಗೆ ಫಂಕ್ಷನ್ಗೆ ರೆಡಿ ಆಗತ್ತಾರ, ಆಡಂಬರವಾಗಿ ರೆಡಿ ಆಗ್ತಾರೆ. ಹುಡುಗರು ಎಲ್ಲೋದ್ರು ಒಂದೇ ತರ ರೆಡಿ ಆಗ್ತಾರೆ ಅಷ್ಟೇ. ಹುಡುಗರಿಗಿರೋ ಡಿಫ್ರೆನ್ಸ್. ಹೌದಾ? ಹುಡುಗರು ಎಲ್ಲಾ ಕಡೆ ಹೋದ್ರೆ ಒಂದೇ ತರ ರೆಡಿ ಆಗ್ತಾರ. ಪ್ಯಾಂಟು ಶರ್ಟ್ ಇಲ್ಲ ಪಂಚೆ ಶರ್ಟ್ ಅಷ್ಟೇ. ಅಷ್ಟೇ, ಈಸಿ ಅಲ್ವಾ? ಗಿಫ್ಟ್ ಅಂಗಡಿಲಿ ಪ್ಯಾಕಿಂಗ್ ಮಾಡಿಸಿದ್ವಿ. ಸಣ್ಣವ್ರು ನೋಡಿ ಏನಿದು ಅದೇ ಕಲರೇ ಮಾಡ್ಸಿದ್ದಾರೆ ಪ್ಯಾಕಿಂಗ್. ನಾನು ಇಷ್ಟೊತ್ತವರೆಗೂ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೆ. ಸಣ್ಣವ್ರು ಪ್ಯಾಕಿಂಗ್ ಮಾಡಿಸಿದ್ರು. ಏನಂತ ಬರ್ಸಿದ್ದೀರಾ ತೋರಿಸಿ. ಸಣ್ಣ ಮುನ್ನು ಸೆಕೆಂಡ್ ಫ್ಲೋರ್. ಸಣ್ಣ ಮುನ್ನು ಸೆಕೆಂಡ್ ಫ್ಲೋರ್ ಅಂತ ಬರ್ಸಿದ್ದಾರೆ ನೋಡಿ. ಗೊತ್ತಾಗ್ಬೇಕಲ್ಲ ಓನರಿಗೆ, ಅದಕ್ಕೆ ಹಂಗ್ ಬರ್ಸಿದ್ರ. ಓನರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಸೆಕೆಂಡ್ ಫ್ಲೋರ್ ಅಂತ ಬರ್ಸಿದ್ದಾರೆ. ನನಗ್ ನೋಡಿ ನಗು ಬಂತು. ಇದೆ ಅಮ್ಮನ್ ಗಾರ್ಮೆಂಟ್ಸು. ಇವಾಗ ನಾನು ಮತ್ತೆ ಸಣ್ಣವರು ವೆಯ್ಟ್ ಮಾಡ್ತಾ ಇದೀವಿ. ಅಮ್ಮನ್ ಗಾರ್ಮೆಂಟ್ಸ್ ಬಂದಿದ ತಕ್ಷಣ ಫುಲ್ಲು ಗಾಳಿ ಬಂದ್ಬಿಡ್ತು. ಸಣ್ಣಮ್ಮ ಏನು ಫುಲ್ಲು ಸ್ಮೈಲ್ ಅಲ್ಲಿ ಇದ್ದೀರಾ? ಏನಿಲ್ಲ, ಕಂಡ್ಬಿಡಕ್ಕಾಯ್ತಿಲ್ಲ, ಗಾಳಿ ಜಾಸ್ತಿ ಬಂತಲ್ಲ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಎಷ್ಟ್ ಸಾರಿ ಹೇಳ್ತೀರಾ? ನಾವ್ ಹಂಗೆ ನಮ್ಮ ಹೆಂಡತಿನ ನಾವು ಜಾಸ್ತಿ ಹೊಗಳ್ತಾ ಇರ್ತೀವಿ. ಏನಕ್ಕಂದ್ರೆ ಬೇರೆ ಹುಡುಗಿರ್ನ ಹೊಗಳಿದ್ರೆ ಹೆಂಡತಿ ಹುರ್ಕೋತಾರಲ್ವಾ, ಅದಕ್ಕೆ. ಆಗಿಲ್ಲ ಸದ್ಯ. ಗೊತ್ತಾಯ್ತು. ಮಮ್ಮಿ ಇದು ಮಮ್ಮಿನೂ ಇವತ್ತು ಇನ್ನೊಂದು ಗುರುಪ್ರವೇಶಕ್ಕೆ ಹೋಗ್ಬೇಕಂತೆ. ಅದಕ್ಕೆ 2 ಗಿಫ್ಟ್ ನ ಒಂದೇ ಅಂಗಡಿಲಿ ಪ್ಯಾಕ್ ಮಾಡಿಸ್ಕೊಂಡ್ವಿ. ನೋಡಿ ರೆಡಿ ಆಗ್ಬಿಟ್ಟು ಬರ್ತಾ ಇದಾರೆ. ಅಮ್ಮ ನೀನ್ ಆ ಗಾಡಿಲಿ ಬರ್ತೀಯಾ? ಮಮ್ಮಿ ಅದು ಅವರಿಗೆ ನೋಡಿ ನಮ್ಮ ಅಮ್ಮ ಇವಾಗ ಈ ಗುರುಪ್ರವೇಶ ಮುಗಿಸ್ಕೊಂಡು ಇನ್ನೊಂದು ಗೃಹಪ್ರವೇಶಕ್ಕೆ ಹೋಗ್ತಾರೆ ಮಮ್ಮಿ. ನನಗೆ ಶಾಕು ನೋಡಿ. 2 ಗುರುಪ್ರವೇಶ, 2 ಊಟ, ಒಳ್ಳೆ ಮಜಾ ನಮ್ಮ ಅಮ್ಮಗೆ. ಭರ್ಜರಿ ಊಟ. ನಮ್ಮ ಮನೆ ಗುರುಪ್ರವೇಶದ ಊಟನು ಮತ್ತೆ ಇನ್ನೊಂದು ಮನೆ ಗುರುಪ್ರವೇಶದ ಊಟನು ತಿಂತಾರೆ. ಹೌದು ನೋಡಿ, ಇನ್ನೊಂದು ಗುರುಪ್ರವೇಶಕ್ಕೆ ಆಲ್ರೆಡಿ ಕಾಲ್ ಮಾಡ್ತಾ ಇದಾರಂತೆ. ಇವಾಗ ನಮ್ಮ ಅಮ್ಮ ಅಲ್ಲಿ ಮುಗಿಸ್ಕೊಂಡು ಅಲ್ಲೇ ಹೆಂಗಮ್ಮ ಊಟ ಮಾಡ್ತೀಯಾ? ಗಿಫ್ಟ್ ಕೊಟ್ಬಿಟ್ಟು ಬರ್ತೀಯ ಅಷ್ಟೇನಾ? ಊಟ ಮಾಡೋಕ್ಕಾಗಲ್ವಾ? ಸರಿ ಸರಿ ನಡಿ, ಆಲ್ರೆಡಿ ನಮಗೂ ಟೈಮ್ ಆಯಿತು. ಬೆಳಗ್ಗೆನೆ ಓನರ್ ಕಾಲ್ ಮಾಡಿ ಬೇಗ ಬನ್ನಿ ಅಂತ ಅಂದರು. ಸೊ ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ. ಬಾ ಮಮ್ಮಿ ಹೋಗೋಣ. ನೋಡಿ ಇದೇ ನಮ್ಮ ಹೊಸ ಮನೆ. ಸೊ ನಾವು ಇವಾಗ ಬ್ಯಾಕ್ ಸೈಡಲ್ಲಿ ಇದ್ದೀವಿ. ಆ ಸೈಡು ಫ್ರಂಟ್ ಬರುತ್ತೆ. ಮಮ್ಮಿ ಕಾಯ್ತಾ ಇದೆಯಾ ನೋಡೋದಕ್ಕೆ? ಇನ್ನೂ ನೋಡಿಲ್ಲಲ್ಲ ನೀನು ಫಿನಿಶ್ ಆದಾಗ? ನಾವು ಫಿನಿಶ್ ಆದಾಗ ನೋಡಿಲ್ಲ, ನಮ್ಮ ಸಣ್ಣವರು ನೋಡಿಲ್ಲ ಇನ್ನು ಫಿನಿಶ್ ಆದಾಗ. ಬನ್ನಿ ನೋಡೋಣ ಸನುಮ. ಹಂಗೆ ದೇವ್ರಿಗೆ ನಮಸ್ಕಾರ ಹಾಕೊಂಡು ಬರೋಣ. ನಮ್ಗೆ ಅಂಗಡಿಗೆಲ್ಲ ಇಲ್ಲೇ ಬರ್ಬೋದು, ಇದೇ ಅಂಗಡಿ. ನಾನು ಕಟಿಂಗ್ ಮಾಡ್ಸೋದಕ್ಕೆ ಇಲ್ಲೇ ಹೋಗ್ಬೋದು. ನಮ್ಮ ಬಿಲ್ಡಿಂಗ್ ಅಲ್ಲೇ ಕಟಿಂಗ್ ಶಾಪ್ ಇದೆ. ಬನ್ನಿ ಹೋಗೋಣ ಸನುಮ. ಸನುಮ ಮನೆ ನೋಡಿದ್ರಲ್ಲ, ಏನ್ ಅನ್ನಿಸ್ತು?
ಖುಷಿ ಆಯ್ತು. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅಂದ್ರೆ ಇವಾಗ ತುಂಬಾ ಜನ ಇದಾರಲ್ವಾ, ಅದಕ್ಕೆ ಕ್ಲಿಯರ್ ಆಗಿ ತೋರ್ಸೋದಕ್ಕೂ ಆಗಲ್ಲ. ಅದೇ ಹೌದು, ಚೆನ್ನಾಗಿದೆ ಕ್ಲಿಯರ್ ಆಗಿ ಮಾತ್ರ. ತೋರ್ಸಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹೋಮ್ ಟೂರೇ ಮಾಡೋಣ ಸಪರೇಟ್ ಆಗಿ ಅಂತ ಅನ್ಕೊಂಡಿದ್ದೀವಿ. ಹೌದು, ಇನ್ ಮುಂದೆ ನಮ್ಮ ನ್ಯೂ ಲೈಫ್ ನ್ಯೂ ಬಿಗಿನಿಂಗ್ ಈ ಮನೇಲಿ ಸ್ಟಾರ್ಟ್ ಆಗುತ್ತೆ. ಹೌದು. ನೋಡೋಣ. ಮಮ್ಮಿ ಎಷ್ಟು ಖುಷಿ ಆಗಿದೆ? ಖುಷಿ ಆಗ್ತಿದೆ. ಖುಷಿ ಆಗ್ತಿದ್ಯಾ? ಮನೆ ಚೆನ್ನಾಯ್ತಾ? ಖುಷಿ ಆಗ್ತಿದೆ. ಇವಾಗ ತಂದು ಮನೆಗೆ ಸಾಮಾನು ಶಿಫ್ಟ್ ಮಾಡೋದು ಆ ಟೆನ್ಷನ್ ಐತೆ ನನಗೆ. ಇಲ್ಲ ಅಮ್ಮ, ಇವತ್ತು ಈ ಸರಿ ಈಸಿಯಾಗಿ ಶಿಫ್ಟ್ ಶಿಫ್ಟ್ ಆಗುತ್ತೆ. ಆಗತ್ತೆ. ಬಟ್ ಏನಂದ್ರೆ ಅವ್ರು ತಂದು ಕೊಟ್ರು ಜೋಡಿಸ್ಕೊಳ್ಳೋದು ಇದ್ದೇ ಇದೆಯಲ್ವಾ, ಅದೇ ಕಷ್ಟ. ಅಲ್ಲಿಂದನೂ ನಾವೆಲ್ಲ ಕಳಿಸ್ಬೇಕಲ್ಲ ಎಲ್ಲ. ಸರಿ, ನಿನ್ ರೂಮ್ ನಿನಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಚೆನ್ನಾಯ್ತಾ? ಆ ಮನೆಗಿನ ಈ ಮನೆ ಪರವಾಗಿಲ್ವಾ? ಚೆನ್ನಾಗಿದೆ. ಅದು ಓಲ್ಡ್ ಮನೆ ಅಲ್ವಾ ಮಮ್ಮಿ? ತುಂಬಾನೇ ಚೆನ್ನಾಯ್ತಾ? ಅದು ಹಳೆ ಮನೆ ಅಷ್ಟೇ, ಇದು ಹೊಸ ಮನೆ. ನ್ಯೂ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಈ ಮನೇಲಿ ಇದೆ. ಹೊಸ ಥರ ಇದೆ. ತುಂಬಾ ಚೆನ್ನಾಗಿದೆ. ನಮ್ಮ ಈ ಲೈಫಿಗೆ ಅಂದ್ರೆ ನಾವಿವಾಗ ಇರೋ ಸಿಚುವೇಶನ್ಗೆ ಕರೆಕ್ಟ್ ಆಗಿದೆ ಮನೆ ಅಲ್ವಾ ಅಮ್ಮ? ಹೌದು. ನೋಡಿ ನನ್ನ ಹಸ್ಬೆಂಡ್ ಯಾವ ತರ ರೆಡಿ ಆಗಿದ್ದಾರೆ ಇವತ್ತು. ಮನೆ ಒಪ್ಲು ಅಂದ್ರೆ ಹೌಸ್ ವಾರ್ಮಿಂಗ್ ಡೇ, ಬ್ಲ್ಯಾಕ್ ಅಂಡ್ ವೈಟ್ ಹಾಕಿದ್ದಾರೆ. ನೋಡಿ, ಇದೇ ನಮ್ಮ ಹೊಸ ಮನೆ. ಇದೇ ಬಿಲ್ಡಿಂಗ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ಮ ಮನೆ ಇರೋದು. ಸೊ ಈ ಬಿಲ್ಡಿಂಗ್ ಅಲ್ಲಿ 3 ಫ್ಲೋರ್ ಇದೆ, ಹಾಗೆ 3 ಮನೆ ಇದೆ. ಹಾಗೆ ಸೆಕೆಂಡ್ ಫ್ಲೋರ್ ಪೂರ್ತಿ ನಮ್ದು ಒಂದೇ ಮನೆ ಇದೆ. ಗಾಡಿ ಪಾರ್ಕಿಂಗ್ ಗೆ ಏನೂ ತೊಂದ್ರೆ ಇಲ್ಲ, ಯಾಕಂದ್ರೆ ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಇದೆ. ನಮ್ಮನೆ ಹೊರಗಡೆಯಿಂದ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಹೊಸ ಮನೆ ಗೃಹಪ್ರವೇಶದಲ್ಲಿ ನೀವೇ ಊಟ ಮಾಡಲ್ವಾ? ಮಾಡ್ತೀವಿ ಈಗ, ಮತ್ ಬನ್ನಿ ಊಟಕ್ಕೆ. ಮಾಡ್ತೀವಿ, ಹೋಗೋಣ. ಜನ ಇದಾರಲ್ಲ, ತುಂಬಾ ಜನ ಬಂದಿದ್ದಾರೆ. ಸೊ ನೋಡಿ, ಎಲ್ಲಾರು ಕೂಡ ಕೇಳ್ತಾ ಇದಾರೆ, ನೀವಾ ಈ ಮನೆಗ್ ಬರೋದು ಅಂತ ಎಲ್ಲಾರು ಕೇಳ್ತಾ ಇದಾರೆ ಅಲ್ವಾ ಅಮ್ಮ? ಹೌದು, ಅವರಿಗೆಲ್ಲ ಗೊತ್ತಾಗಿರುತ್ತೆ ಆಲ್ರೆಡಿ ನಾವು ಇದೇ ಮನೆಗ್ ಬರ್ತಿದೀವಿ ಅಂತ ಅಲ್ಲ? ಹೌದು. ನೋಡಿ, ಇವಾಗ ಊಟ ಕುತ್ಕೊಂಡ್ವಿ. ಸಣ್ಣವ್ರ ಫೇವ್ರೇಟೇ ಬರ್ತಾ ಇದೆ ಫಸ್ಟ್. ಸಣ್ಣಮ್ಮ, ನಿಮ್ಗೆ ಇಷ್ಟ ತಾನೆ? ತಿನ್ಬೇಕು ಅನಿಸ್ತೈತಿ, ಇವಾಗ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ. ಯಾಕೆ? ಗೊತ್ತಿಲ್ಲ. ವಾ, ಸಣ್ಣವ್ರಿಗೆ ಅವಾಗಲೇ ತಿನ್ಬೇಕು ಅನ್ಸ್ತಿತ್ತಂತೆ, ಇವಾಗ ಗುಲಾಬ್ ಜಾಮೂನ್ ತಿನ್ಬಾರ್ದು ಅಂತ ಅನ್ನಿಸ್ತಿದೆ ಅಂತ. ಯಾಕೆ ಈ ಥರ? ಅದು ಒಂದೊಂದ್ಸಲ ಒಂದೊಂದ್ ತರ. ಮನೆ ನೋಡೋ ಎಕ್ಸೈಟ್ಮೆಂಟ್ ಅಲ್ಲಿ ತುಂಬಾ ಕಾಯ್ತಾ ಇದ್ದೆ ನಾನು ಕೂಡ. ಮನೆ ಫೈನಲಿ ನೋಡಿದೆ. ತುಂಬಾ ಅಂದ್ರೆ ತುಂಬಾನೇ ಸಕ್ಕತ್ತಾಗಿದೆ. ಲಾಸ್ಟ್ ಇನ್ನೊಂದ್ಸಲಿ ಪೈಂಟ್ ಹೊಡಿಬೇಕಷ್ಟೇ, ಅಂದ್ರೆ ಲಾಸ್ಟ್ ಕೋಟ್ ಪೈಂಟ್ ಆಗ್ಬೇಕಷ್ಟೇ ಮನೆದು. ಇವತ್ತು ನಾನು ಮನೆ ನಿಮ್ಗೆ ಕ್ಲಿಯರ್ ಆಗಿ ತೋರ್ಸೋಣ ಅನ್ಕೊಂಡೆ, ಬಟ್ ತುಂಬಾ ಜನ ಇರೋ ಕಾರಣ ತೋರ್ಸಕ್ ಆಗಿಲ್ಲ. ಸೊ ಇಲ್ಲಿಂದ ಹೊರಡ್ತಾ ಇದೀವಿ. 20 ಲಕ್ಷ ಕಮ್ಮಿ ಅಮೌಂಟಾ? ಇಲ್ಲ, ದೊಡ್ಡ ಅಮೌಂಟೇ. ಆದ್ರೂ ಅವ್ರ ಪಾಪ ಹೇಳ್ತಾರೆ, ನಿಮ್ಮನೇನೆ ಇದು, ನಿಮ್ಮನೆ ಅಂತಾನೆ ಅನ್ಕೊಳ್ಳಿ, ಇನ್ ಮುಂದೆ ನಿಮ್ಮನೇನೆ ಅಂತ. ಓನರ್ ಅವ್ರು ನಿಮ್ಮನೇನೆ ಅನ್ಕೊಳ್ಳಿ ಅಂತ ಅಂದ್ರು. ತುಂಬಾ ಒಳ್ಳೆಯವ್ರಲ್ಲಮ್ಮ. ಮನೇಲಿ ಪ್ಯಾಕಿಂಗ್ ಕೆಲಸ ಬೇರೆ ಇದೆ. ಇವಾಗ ಹೋಗಿ ಪ್ಯಾಕಿಂಗ್ ಎಲ್ಲ ಮಾಡ್ಬೇಕು. ತುಂಬಾ ಅಂದ್ರೆ ತುಂಬಾ ಕೆಲಸಗಳಿದೆ ಶಿಫ್ಟಿಂಗ್ಗೆ ಅಲ್ವಾ ಅಮ್ಮ? ಹೌದು. ಅದೇ ಯಾವಾಗ ಒಮ್ಮೆ ಮಾಡಿ ಮುಗಿಸ್ತೀವಿ ಅಂತ ಕಾಯ್ತಾ ಇದೀವಿ. ಇವಾಗ ಅದು ಎಲ್ಲ ಶಿಫ್ಟ್ ಆಗೋವರೆಗೂ ಒಂದು ತಲೆನೋವು. ಅದೇ ತಲೆನೋವು, ಅದೆಲ್ಲ ಬೇಗ ಬೇಗ ಮುಗಿಸೋಣ ಆಯ್ತಾ? ನೀವ್ ಆಮೇಲೆ ಬೇಜಾರ್ ಮಾಡ್ಕೋಬೇಡಿ. ಏನಂತ ಅಂದ್ರೆ ಮನೆ ತೋರಿಸಿಲ್ಲ ಕ್ಲಿಯರ್ ಆಗಿ ಅಂತ. ಮನೆನ ಕ್ಲಿಯರ್ ಆಗಿ ತೋರಿಸ್ತೀವಿ. ಏನಕ್ಕಂದ್ರೆ ಇವಾಗ ಜಾಸ್ತಿ ಜನ ಇದ್ರು ಗೃಹಪ್ರವೇಶದಲ್ಲಿ, ಕ್ಲಿಯರ್ ಆಗಿ ನಿಮ್ಗೆ ತೋರ್ಸಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಅಂತಾನೆ ಒಂದು ಹೋಮ್ ಟೂರ್ ನ ಮಾಡ್ತೀವಿ. ಹೌದು, ಅದಕ್ಕೆ ಅಂತ ಹೋಮ್ ಟೂರ್ ಮಾಡೋಣ. ಹೊಸ ಮನೇಲಿ ಹಾಲು ಕುಸ್ಬೇಕು, ಅದಕ್ಕೆ ನಾವು ಕೂಡ ಕಾಯ್ತಾ ಇದೀವಿ. ನಾಳೆನೆ ಹಾಲು ಉಕ್ಸೋದು ಅಲ್ವಾ ಅಮ್ಮ? ನಾಳೆನೆ ಹಾಲು ಉಕ್ಸೋಣ. ನೀವು ನಮ್ದು ಸ್ವಂತ ಮನೆ ಅಂತ ಅನ್ಕೊಂಡ್ಬಿಡ್ಬೇಡಿ. ಏನಕ್ಕಂದ್ರೆ ಆಮೇಲೆ ಓನರ್ ನೋಡ್ತಿರ್ತಾರೆ, ಪಾಪ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾವು ಹೋಗ್ತಿರೋದು ಲೀಸ್ ಮನೆಗೇನೆ. ತುಂಬಾ ಒಳ್ಳೆಯವರು ಓನರ್, ಮಾತ್ರ ತುಂಬಾ ಒಳ್ಳೆಯವರು. ಅಂದ್ರೆ ಅವ್ರು ನೋಡ್ಕೊಳ್ಳೋದು, ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಏನು ಅಂತ. ಸರಿ ಮಮ್ಮಿ, ಬಾಯ್ ಬಾಯ್, ಹುಷಾರು. ನೋಡಿ, ನಮ್ಮ ಅಮ್ಮ ಹೋಗ್ತಾ ಇದಾರೆ. ಬಾಯ್ ಬಾಯ್. ಅಮ್ಮ ಗಾಡಿಲಿ ಹೋಗ್ತಾ ಇದ್ರು, ಹೆಲ್ಮೆಟ್ ಹಾಕಿಲ್ಲ ಅಂತ ಅನ್ಕೋಬೇಡಿ. ಇದೆಲ್ಲ ನಾವು ಓಡಾಡ್ತಾ ಇದ್ದಿದ್ದು ನಮ್ಮ ಮನೆ ನಿಯರನೇ ಅಲ್ವಮ್ಮ? ನಿಯರು. ಸೊ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಿಲ್ಲ. ದೂರ ಹೋದ್ರೆ ಹೆಲ್ಮೆಟ್ ಹಾಕೊಂಡೆ ಸೇಫ್ ಆಗಿ ಹೋಗ್ತೀವಿ. ಅಮ್ಮ ಕೂಡ ನಿಯರ್ ಹೋಗ್ತಿರೋದು ಇನ್ನೊಂದು ಗುರುಪ್ರವೇಶಕ್ಕೆ, ಅದಕ್ಕೆ ಅವರು ಕೂಡ ಹೆಲ್ಮೆಟ್ ಹಾಕಿಲ್ಲ. ನೋಡಿ, ಸಣ್ಣವ್ರು ಒಣಗಾಕಿರೋ ಬಟ್ಟೆ ಎಲ್ಲ ಬಿದೋಗ್ಬಿಟ್ಟಿದೆ ಹಾರ್ಕೊಂಡೋಗಿ. ಸನುಮ ಎಲ್ಲ ಹಾರ್ಕೊಂಡು ಹೋಗಿದೆ. ನೋಡಿ, ಎಲ್ಲ ಬಟ್ಟೆಗಳು ಬಿದ್ದೋಗಿದೆ, ಹಾರಾಡ್ತಾ ಇದೆ. ಸೊ ನಿಮ್ಮಲ್ಲಿರೋ ಡೌಟ್ಸ್ ಗಳಿಗೆಲ್ಲ ಕ್ಲಿಯರ್ ಮಾಡಬೇಕು ಅಂತಾನೆ ನಾವು ಇವಾಗ ಒಂದು 5 ನಿಮಿಷ ನಿಮ್ಗೆ ಟೈಮ್ ಕೊಡಬೇಕು ಅಂತ ಅನ್ಕೊಂಡಿದೀನಿ. ಬನ್ನಿ, ನಿಮ್ ಜೊತೆ 5 ನಿಮಿಷ ಕುತ್ಕೊಂಡು ಮಾತಾಡೋಣ. ಈಗಷ್ಟೇ ಗುರುಪ್ರವೇಶನ ಮುಗಿಸ್ಕೊಂಡ್ ಬಂದ್ವಿ. ನಾವಂತೂ ಇವತ್ತು ಮನೆ ನೋಡಿ ತುಂಬಾ ಖುಷಿ ಆಯ್ತು. ಮತ್ತೆ ಏನೋ ಒಂಥರ ಈ ಆನಂದ ಬಾಷ್ಪ ಬರುತ್ತಲ್ಲ, ಆ ತರ ಅನ್ನಿಸ್ತು. ಏನಕ್ಕೆ ನಮ್ಗೆ ಆ ತರ ಅನ್ನಿಸ್ತು ಅಂತ ಅಂದ್ರೆ, ನೀವ್ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ. ನಾವ್ ಅದನ್ನ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ನೀವೇ ಆ ಕ್ವಶನ್ ನಮ್ಮ ಹತ್ರ ಕೇಳ್ಬಿಟ್ಟಿದೀರಾ. ನೀವ್ ಇವಾಗ ಹೋಗ್ತಿರೋದು ಲೀಸ್ ಮನೆ ಅಲ್ವಾ, ಆ ಅಮೌಂಟ್ ಎಲ್ಲ ನೀವೇ ಪೇ ಮಾಡ್ತಿದ್ದೀರಾ ಅಂತ ಕೇಳಿದ್ರಿ. ಸೊ ಅದನ್ನೆಲ್ಲ ನಾವು ಯಾವ ತರ ಪೇ ಮಾಡಿದ್ದು ಅಂತ ಅಂದ್ರೆ, ಸನ್ನು ಮತ್ತೆ ನಾನು ಅಂದ್ರೆ ತುಂಬಾ ದಿನದಿಂದಾನೇ ಅದನ್ನ ಅಮೌಂಟ್ ನ ಕೂಡಿಟ್ಟಿದ್ವಿ ಅಲ್ವಾ ಅಮ್ಮ? ಹೌದು, ನಾವು ಇಬ್ರು ಮಾಡಿರೋಂತಹ ಪ್ರಮೋಷನ್ಸ್ ಇಂದ ಮತ್ತೆ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅದರಿಂದ ಬಂದ ಅರ್ನಿಂಗ್ಸ್ ಇಂದ ನಾವು ಇಬ್ರು ಕೂಡಿಟ್ಟು
ಅಷ್ಟು ಲೀಸ್ಗೆ ಮಾಡುವಂತ ಅಮೌಂಟ್ ನ ಇವಾಗ ರೆಡಿ ಮಾಡಿದೀವಿ. ನಾವು ಖರ್ಚು ಮಾಡಕ್ಕೆ ಅಂತಾನೆ ಸ್ವಲ್ಪ ಅಮೌಂಟ್ ನ ಇಟ್ಕೊಂಡಿರ್ತಿದ್ವಿ, ಕೂಡಿಡೋದಕ್ಕೆ ಅಂತ ಇಷ್ಟು ಅಮೌಂಟ್ ರೆಗ್ಯುಲರ್ ಆಗಿ ಎತ್ತಿಡ್ತಾ ಇದ್ವಿ. ಈ ತರ ಸೇವಿಂಗ್ ಮಾಡ್ಕೊಂಡು ಹೋದ್ವಿ. ಖಂಡಿತವಾಗ್ಲೂ ಸೇವಿಂಗ್ ಮಾಡ್ಕೊಂಡು ಹೋದ್ರೆ ಒಂದ್ ಒಳ್ಳೇದಕ್ಕೆ ಯೂಸ್ ಆಗುತ್ತೆ. ಆದಷ್ಟು ಬೇಗ ಯೂಸ್ ಆಯ್ತಲ್ಲ ಅಂತ ತುಂಬಾ ಖುಷಿ ಆಯ್ತು ನಮ್ಗೆ. ಅಂದ್ರೆ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಅನ್ಕೊಂಡಿರ್ಲಿಲ್ಲ ಈ ಟೈಮಿಗೆ ಆಗ್ಬೇಕಾದ್ರೆ ಕರೆಕ್ಟ್ ಆಗಿ ನಾವು ಅರೇಂಜ್ ಮಾಡ್ತೀವ ಅನ್ನೋದೇ ಒಂಥರ ಡೌಟ್ ಇತ್ತು. ಆದ್ರೂ ಒಂದು ಹಠ ಹಿಡಿದು ಇಬ್ರು ಕೂಡ ಲೈಕ್ ಸಿಗೋ ಟೈಮಲ್ಲಿ ಎಲ್ಲ ಟೈಮಲ್ಲಿ ಇವ್ರಂತೂ ಹೆವಿ ವ್ಲಾಗ್ ಎಡಿಟ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು. ಆದ್ರೂ ಪಾಪ ಕಷ್ಟಪಟ್ಟು ಡೇ ಅಂಡ್ ನೈಟ್ ಎಡಿಟ್ ಎಲ್ಲ ಮಾಡಿ, ಹಾಗೆ ಅದ್ರ ಮಿಡಲ್ ಅಲ್ಲಿ ಪ್ರಮೋಷನ್ಸ್ಗೆಲ್ಲ ಅದು ಬಿಡಿ ಹೋಗಿ ಸನಮ್ಮ, ಇವಾಗ ನಾವು ಲೀಸ್ಗೆ ಹೋಗ್ತಿದೀವಲ್ವಾ, ಅಲ್ಲಿ ಹೋಗ್ತಿರ್ಬೇಕಾದ್ರೆ ನಾವು ಪೂರ್ತಿ ಅಮೌಂಟ್ ಕೊಡಲ್ಲ, ಅರ್ಧ ಅಮೌಂಟ್ ಸಾಲ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ. ನಿಜ ನಾವ್ ಹೇಳ್ಬೇಕಂದ್ರೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದೀವಿ, 1 ರೂಪಾಯಿ ಸಾಲ ಮಾಡದೆ ನೆಮ್ಮದಿಯಿಂದ ಹೊಸ ಮನೆಗೆ ಹೋಗ್ತಾ ಇದೀವಿ. ಅದು ನಿಮ್ಮ ಆಶೀರ್ವಾದದಿಂದಾನೇ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವೆಷ್ಟೋ ಜನ ನಾವು ಮನೆ ಖಾಲಿ ಮಾಡ್ತಿದ್ದೀವಿ, ಮನೆ ಖಾಲಿ ಮಾಡೋಕ್ಕೆ ಹೇಳಿದ್ದಾರೆ ಓನರು ಅಂತ ಹೇಳ್ದಾಗ್ಲೇ ನೀವೆಷ್ಟೋ ಜನ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಯಾವ ಥರ ಸಪೋರ್ಟ್ ಅಂತಂದರೆ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ. ಆ ಮಾತನ್ನ ನಾನು ನೆನ್ಪಿಟ್ಕೊಂಡು ಅದರಲ್ಲೇ ಧೈರ್ಯ ತಗೊಂಡು, ಮತ್ತು ಸಣ್ಣವರು ಅಷ್ಟೇ ತುಂಬ ಬೇಜಾರಾಗಿದ್ರು. ಇನ್ನು ಸಡನ್ನಾಗಿ ಮನೆ ಖಾಲಿ ಮಾಡೋಕೆ ಹೇಳ್ತಿದ್ದಾರೆ, ನಾವು ಇವಾಗ ತಾನೇ ಕೂಡಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೆ ಮದುವೆ ಬೇರೆ ಆಗಿದ್ವು ಅಲ್ವಾ ರೀಸೆಂಟ್ ಆಗಿ, ಅದು ಅದಕ್ಕೇನೆ ಎಲ್ಲ ಖರ್ಚಾಗೋಯ್ತು ಆಯ್ತಾ. ತಾಳಿ ತೆಗಿಯೋದಾಗ್ಲಿ ಮತ್ತೆ ಮದುವೆ ಅದು ಇದು ಎಲ್ಲ ಅದಕ್ಕೇನೆ ಖರ್ಚಾಯ್ತು ನಾವು ಕೂಡಿಟ್ಟಿದ್ದು. ಸೊ ನೆಕ್ಸ್ಟ್ ಮತ್ತೆ ಸ್ಟಾರ್ಟಿಂಗ್ ಇಂದ 1 ರೂಪೀಸಿಂದ ಕೂಡಿಡ್ಬೇಕಲ್ವಾ, ಮತ್ತೆ ಕೂಡಿಡ್ಬೇಕಂದ್ರೆ ಅದಕ್ಕೆ ಬೇಜಾರಾಗೋಯ್ತು. ಮತ್ತೆ ಒಂಥರ ಫೀಲ್ ಆಗೋಗಿದ್ವಿ. 1 ದಿನ 2 ದಿನ ಫುಲ್ ಬೇಜಾರಲ್ಲೇ ಇದ್ವಿ. ಆಮೇಲೆ ಪರವಾಗಿಲ್ಲ ಅಂತೇಳಿ ಖುಷಿಯಲ್ಲಿ ಮನೆ ಹುಡುಕ್ತಾ ಇದ್ವಿ. ಹಂಗೆ ವ್ಲಾಗು ಕೂಡ ಮಾಡ್ತಾ ಇದ್ವಿ. ನಾವೆಷ್ಟು ರಿಸ್ಕ್ ತಗೊಂಡಿದ್ದೀವಿ ಅಂತ ನೀವು ಅಂದ್ರೆ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಹೊಸ ಸಬ್ಸ್ಕ್ರೈಬರ್ಸ್ಗೆ ಅಷ್ಟು ಗೊತ್ತಿರಲ್ಲ ಅಲ್ವಾ. ಏನು ಹೊಸ ಮನೆಗೆ ಹೋಗ್ತಿದ್ದಾರೆ, 20 ಲಕ್ಷ ಕೊಟ್ಟು ಏನೋ ಆರಾಮಾಗಿ ಹೋಗ್ತಿದ್ದಾರೆ ಪ್ರಮೋಷನ್ ಮಾಡಿ ಅಂತ ಹೇಳ್ಬೋದು ನೀವು. ಬಟ್ ನಿಜ ಹೇಳ್ಬೇಕಂದ್ರೆ ಒಂದೊಂದು ಪ್ರಮೋಷನ್ಗೆ ಒಂದೊಂದು ಕಂಟೆಂಟು, ಎಡಿಟಿಂಗು, ನಮ್ಮಿಬ್ರು ಎಫರ್ಟ್ಸ್ ಇಂದ ಸೊ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಿದೆ. ಒಂದು ಮೊದಲನೇ ಸ್ಟೆಪ್ ಇಟ್ಟಿದ್ದೀವಿ ಅನ್ನೋ ಒಂದು ಖುಷಿ ನಮ್ಗೆ ಹಂಗೆ ಇದೆ. ಏನ್ ಗೊತ್ತಾ, ಇನ್ನೊಂದು ಮೇನ್ ಥಿಂಗ್ ಹೇಳ್ಬೇಕು ಮೋನು, ನಾವಿವಾಗ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅದು ತಗೋಬೇಕು ಇದು ತಗೋಬೇಕು ಅಂತ ಅನ್ಸುತ್ತೆ ಆಯ್ತಾ. ಬಟ್ ಅದಕ್ಕೆ ನಾವು ಅದನ್ನ ನೋಡಿದಾಗ ತಗೋಬೇಕು ಅನ್ಸುತ್ತೆ, ಬಟ್ ಇಲ್ಲ ನಾವು ಲೀಸ್ ಮನೆಗೆ ಕೂಡಿಡ್ಬೇಕಪ್ಪ ದುಡ್ಡು ಅಂತ ಹೇಳ್ಬಿಟ್ಟು ಅದನ್ನ ತಗೊಳಕ್ಕೆ ಹೋಗಲ್ಲ. ಫಸ್ಟ್ ಸ್ಟೆಪ್ಪಿಗೆ ಹೋಗೋಣ, ಆಮೇಲೆ ಇದನ್ನೆಲ್ಲ ತೆಗಿಯೋಣ ಅಂತ ನಮ್ಮ ಪ್ಲಾನಿಂಗು. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಕೂಡಿಡ್ತಾ ಇದ್ವಿ ಆಲ್ರೆಡಿ. ನಾವು ಮನೆ ಲೀಸಿಗೆ ಹೋಗ್ಬೇಕು ಇಲ್ಲ ಸ್ವಂತ ಮನೆ ಮಾಡಬೇಕು ಅಂತಾನೆ ಕೂಡಿಡ್ತಾ ಇದ್ವಿ, ಕೂಡಿಡಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಬಟ್ ಆದರೆ ಇಷ್ಟು ಬೇಗ ಅಂತ ಗೊತ್ತಿರಲಿಲ್ಲ. ನಿಜ ನಾವು ಇಷ್ಟು ಕೂಡಿಡೋದಕ್ಕೆ ಎಷ್ಟು ಟೈಮ್ ತೊಗೊಂಡಿರ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ. ಸೊ ನಾವು 3 ಮಂತ್ಸ್ ಕಷ್ಟಪಟ್ಟು, ಅಂದರೆ ನಾವಿಷ್ಟು 20 ಲ್ಯಾಕ್ ಕರೆಕ್ಟಾಗಿ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ ಅಲ್ವಾ. ಅದರಲ್ಲಿ ನೋಡಿ ಮಲೇಷ್ಯಾಗೆ ಬೇರೆ ಹೋಗ್ಬಿಟ್ಟು ಬಂದ್ವಿ, ಅದರಲ್ಲೂ ಸ್ವಲ್ಪ ಖರ್ಚಾಯಿತು, ನಮಗೂ ಶಾರ್ಟೇಜ್ ಆಗಿಬಿಡುತ್ತಾ ಅನ್ನೋ ಭಯ ಇತ್ತು. ಆದರೂ ಕೂಡ ಅದನ್ನ ಹೆಂಗೋ ಮೇಂಟೈನ್ ಮಾಡಿಕೊಂಡು ಇವಾಗ ಸೇವಿಂಗ್ ಮಾಡಿ ಫೈನಲ್ ಆಗಿ ಇವಾಗ ಎಲ್ಲ ದುಡ್ಡನ್ನ ಕೊಟ್ಟು ಹೋಗ್ತಾ ಇದೀವಿ. ತುಂಬ ಖುಷಿ ಆಗ್ತಿದೆ. ನಮ್ಮ ಸಣ್ಣವ್ರಿಗೆ ಇನ್ನೂ ಖುಷಿ ಆಗ್ತಾ ಇದೆ, ನನಗೆ ಅವ್ರಿಗಿನ್ನ ಖುಷಿ ಆಗ್ತಾ ಇದೆ. ಡ್ರೀಮ್ ಅದೊಂದು. ನನಗೆ ಡ್ರೀಮ್ ಇತ್ತು. ಫಸ್ಟ್ ನಾವು ಒಂದು ಸ್ಟೆಪ್ ಹತ್ಬಿಟ್ರೆ ಒಂದು ಮನಸ್ಸಿಗೆ ಸಮಾಧಾನ ಅನ್ನೋದಿರುತ್ತೆ, ಬೇರೆ ಕೆಲಸ ಮಾಡೋದಕ್ಕೂ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅಮ್ಮ. ಇವ್ರ ಡ್ರೀಮೇ ನನ್ನ ಡ್ರೀಮ್ ಅಲ್ವಾ. ಇಷ್ಟು ದಿನ ವಿಲೇಜ್ ಅಲ್ಲಿ ಮತ್ತೆ ಮಲೇಷ್ಯಾಗ ಹೋಗಿ ನಿಮ್ಗೊಂದು ಒಳ್ಳೆ ಎಂಟರ್ಟೈನ್ಮೆಂಟು ಮತ್ತೆ ಒಂದೊಂದು ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ಟಿದೀವಿ. ಸೊ ಇದು ಕೂಡ ಒಂದು ಒಳ್ಳೆ ವಿಷಯನೇ. ತಿಳ್ಕೊಬೇಕಾಗಿರೋವಂಥದ್ದು ತುಂಬಾ ಇದೆ. ಏನಂತ ಅಂದ್ರೆ ಇವಾಗ ನಮ್ಗೆ ತುಂಬಾ ಆಸೆಗಳಿತ್ತು, ಏನೇನೋ ವಸ್ತುಗಳ ಮೇಲೆ ಆಸೆ. ಆ ಕಾರ್ ತಗೋಬೇಕು, ಆ ಬೈಕ್ ತಗೋಬೇಕು, ಈ ವಸ್ತು ತಗೋಬೇಕು, ನಮ್ಗೆ ಅವ್ರು ಹಾಕುವಂತ ಡ್ರೆಸ್ ಬೇಕು ಅಂತೆಲ್ಲ ಆಸೆ ಇತ್ತು. ಬಟ್ ಅದನ್ನೆಲ್ಲ ನಾವು ಸೈಡ್ಗಿಟ್ಟು ನಾವು ಥಿಂಕ್ ಮಾಡಿದ್ದೇನಂತ ಅಂದ್ರೆ ಫಸ್ಟ್ ಮನೆಗೆ ಹೋಗೋಣ. ಚಿಕ್ಕ ಏಜ್ ಅಲ್ಲಿ ಈ ತರ ಥಿಂಕ್ ಮಾಡಿ, ಅಂದ್ರೆ ಒಂದು ಮೆಚೂರಿಟಿ ಮೈಂಡ್ ಇಂದ ಥಿಂಕ್ ಮಾಡಿ ಈ ಸ್ಟೆಪ್ ಅಂದ್ರೆ ಈ ಡಿಸಿಷನ್ ತಗೊಂಡಿದೀವಲ್ವಾ, ಅದಕ್ಕೆ ರಿಯಲಿ ಗ್ರೇಟ್ ಅಂತ ನಮಗೆ ಹೆಮ್ಮೆ ಅಂತ ಅನ್ಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ನೀವು ಸ್ವಲ್ಪ ಗುರ್ತಿಸಿದ್ರಿ. ಎಷ್ಟೋ ಜನ ಕಮೆಂಟ್ ಹಾಕಿದ್ರಿ, ನೀವು ಇಷ್ಟು ಚಿಕ್ಕ ಏಜ್ಗೆ ಈ ತರ ಎಲ್ಲ ಥಿಂಕ್ ಮಾಡಿದ್ದೀರಾ ಅಂತ ಅಂದ್ವಲ್ಲ. ಅವಾಗ ನಾವು ಯೋಚನೆ ಮಾಡಿದ್ವಿ, ನಾವೆಷ್ಟು ಗ್ರೇಟ್ ಅಲ್ವಾ, ಈ ಏಜ್ಗೆನೆ ಸ್ವಲ್ಪ ಸೇವಿಂಗ್ ಎಲ್ಲ ಕಲ್ತಿದೀವಿ ಅಂತ. ಆಗಿನ ಕಾಲದಲ್ಲೆಲ್ಲ ಸೇವಿಂಗ್ ಅನ್ನೋದೇ ಇರ್ಲಿಲ್ವಂತೆ. ಅಂದ್ರೆ ಕೆಲವೊಬ್ರು ಮಾಡ್ತಿದ್ರು, ಕೆಲವೊಬ್ರು ಎಲ್ಲರೂ ಮಾಡ್ತಾ ಇರಲಿಲ್ಲ. ಇವಾಗ ಎಲ್ಲರೂ ಸ್ವಲ್ಪ ಹುಷಾರಾಗಿದ್ದಾರೆ. ಸೊ ಹಂಗೆ ಹುಷಾರಾಗೇನೆ ಇರಿ, ನೀವು ಸೇವಿಂಗ್ ಮಾಡಿ, ನಿಜವಾಗ್ಲೂ ನಿಮ್ ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ತೀರಾ ಅಲ್ವಾ ಅಮ್ಮ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೇದು ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು ಯಾವಾಗ್ಲೂ ಕೂಡ. ಪ್ರಮೋಷನ್ ಅಲ್ಲೂ ಅಷ್ಟೇನೆ, ನಾವು ಬೇರೆ ಪ್ರಮೋಷನ್ಗಳೆಲ್ಲ ತಗೊಳ್ಳೋದಿಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯೂಸ್ ಆಗುವಂತ ಪ್ರಮೋಷನ್ ನಾವು ಮಾಡ್ತಿದೀವಿ ಅಲ್ವಾ ಅಮ್ಮ. ಅದನ್ನೇ ಮಾಡ್ಕೊಂಡು ಬಂದಿದೀವಿ ಕೂಡ. ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ನಿಯತ್ತಾಗಿ ದುಡ್ದು ನಾವು ಒಂದು ಹೊಸ ಮನೆಗೆ ಹೋಗ್ತಾ ಇದೀವಿ ಅಲ್ವಾ ಅಮ್ಮ. ಯಾವುದೇ ಅಡ್ದಾರಿ ಹಿಡಿದೆ ಮತ್ತೆ ಎಲ್ಲೂ ಸಾಲ ಮಾಡದೆ ನಾವು ಇಬ್ರು ಸೇರಿ ಶ್ರಮ ಪಟ್ಟಿರೋ ಅಮೌಂಟ್ ಅಲ್ಲಿ ನಾವು ಹೋಗ್ತಾ ಇದೀವಿ. ಒಬ್ಬೊಬ್ರಿಗೆ ಅದು ಚಿಕ್ಕ ಅಮೌಂಟ್ ಆಗಿರ್ಬೋದು, ನಮ್ಗೆ ತುಂಬಾ ದೊಡ್ಡ ಅಮೌಂಟ್ ಅದು ಅಲ್ವಾ. ಇವಾಗ ಅದು ನಮ್ಮ ಮನೆ ಅಂತ ಹೇಳೋಕೆ, ನಮ್ಮ ಮನೆ ಬೆಂಗಳೂರಲ್ಲಿ ನಮ್ಮ ಮನೆ ಅಂತ ಹೇಳೋಕೆ ಒಂಥರ ಖುಷಿ. ಸ್ವಂತ ಮನೆಗೆ ಹೋಗ್ತಿರೋಷ್ಟು ಖುಷಿ ಆಗ್ತಿದೆ ನಮಗೆ. ನೀವ್ ಅನ್ಕೋಬಹುದು ಏನು ಸ್ವಂತ ಮನೆಗೆ ಹೋಗೋ ತರ ಬಿಲ್ಡಪ್ ಕೊಡ್ತಿದಾರೆ ಇವರು ಅಂತ. ಮತ್ತೆ ಏನ್ ಗೊತ್ತ ಮುನ್ನ,
ನಮ್ಮಿಂದ ಆಗೋದು ಅನ್ನೋದು ಏನೂ ಇಲ್ಲ. ನೀವು ಆ ಥರ ಏನು ಯೋಚನೆ ಮಾಡಬೇಡಿ. ಯಾಕಪ್ಪ ಅಂತಂದರೆ ನಾವು ವರ್ಕ್ ಹಾರ್ಡಾಗಿ ಮಾಡಿದ್ರೆ ನಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನಾವು 3 ಮಂತಲ್ಲಿ ಇಷ್ಟು ಕೂಡಿಡ್ತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಬಟ್ ಇಲ್ಲ, ಕೆಲಸ ಜಾಸ್ತಿ ಮಾಡೋಣ, ಎಲ್ಲ ಸಿಕ್ಕಾಪಕ್ಕ ಟೈಮಲ್ಲಿ ಎಲ್ಲ ನಮ್ಮಿಂದ ಆದಷ್ಟಾದ್ರೂ ಎಫರ್ಟ್ ಹಾಕೋಣ ಅಂತ ನಿಜ. ನಮ್ಮ ನಮ್ಗೆ ಇಷ್ಟು ರಿಸ್ಕ್ ಬಂದಿದ್ದಕ್ಕೇನೆ ನಾವು ಇಷ್ಟು ಬೇಗ ಲೀಸ್ಗೆ ಹೋಗ್ತಾ ಇದೀವಿ. ಈ ತರ ರಿಸ್ಕ್ ಇದ್ರೇನೆ ಲೈಫಲ್ಲಿ ಬೇಗ ಮುಂದುವರಿಯೋಕ್ಕಾಗೋದು. ಸೊ ಅದೇ ತರ ಇನ್ ಮುಂದೆ ಇನ್ನೊಂದು ರಿಸ್ಕ್ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಏನಂತ ಅಂದ್ರೆ ಒಂದು ಹೊಸ ಮನೆಗೆ ಹೋಗ್ಬೇಕು, ಅಂದ್ರೆ ಇನ್ನೂ ಒಂದು ಹೊಸ ಮನೆ ನಮ್ಮಿಬ್ಬರ ಹೆಸರಲ್ಲಿ ಸಣ್ಣ ಮುನ್ನು ಮನೆ ಅಂತ ಕಟ್ಟಬೇಕು ಅನ್ನೋದೊಂದು ಆಸೆ ಕಟ್ಕೊಂಡ್ವಿ. ಅದನ್ನ ನಾವು ನಮ್ಮಿಬ್ರಲ್ಲಿ ಮಾತ್ರ ಇಟ್ಕೊಂಡಿದ್ವಿ. ಸೊ ಅದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಈ ಟೈಮಲ್ಲಿ ಅಂತ ಅನ್ನಿಸ್ತು, ಶೇರ್ ಮಾಡ್ಕೊಂಡಿದೀವಿ. ಅಂದ್ರೆ ಒಂದು ಹೊಸ ಮನೆ, ಸ್ವಂತ ಮನೆ ಅನ್ನೋದು ನಮ್ಮಿಬ್ರದ್ದು ಇರಬೇಕು ಅನ್ನೋದೇ ಇವಾಗ ನಮ್ದು ನೆಕ್ಸ್ಟ್ ಸ್ಟೆಪ್ ಡ್ರೀಮ್ ಅಲ್ವಾ ಅಮ್ಮ? ಅಂದ್ರೆ ಒಂದ್ ಸೈಟ್ ತೆಗ್ದು ಅಲ್ಲೇ ನಮ್ದು ಹೊಸ ಮನೆ ಕಟ್ಟೋಣ ಅಂತ. ಹೌದು, ಫಸ್ಟ್ ಸೈಟ್ ತೆಗಿಬೇಕು, ಆಮೇಲೆ ಮನೆ ಕಟ್ಟಬೇಕು, ಇದೇ ಆಸೆ. ಏನ್ ಗೊತ್ತಾ, ಈ ಲೈಫ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಮುನ್ನು, ನೆಕ್ಸ್ಟ್ ಏನ್ ಮಾಡೋದು, ಫ್ಯೂಚರ್ಗೆ ಇದೆಲ್ಲ ಮಾಡೋಣ, ಸೇಫ್ ಆಗಿರೋಣ ಅಂತ ಹೇಳೋದೇ ನಮ್ಮ ಮೈಂಡ್ ಅಲ್ಲಿ ಕೂತ್ಕೊಂಡ್ ಬಿಟ್ಟಿದೆ. ನಮ್ಮ ಆಸೆನ ನಾವು ಇದೇ ಮಾಡ್ತಿಲ್ಲ, ನಮ್ಗೆ ಅದ್ ತಗೋಬೇಕು ಇದು ತಗೋಬೇಕು, ಇಲ್ಲ ನೆಕ್ಸ್ಟಿಗೆ ನಮ್ಮ ಫ್ಯೂಚರ್ಸ್ಗೆ ಇದೆಲ್ಲ ರೆಡಿ ಮಾಡಿಡೋಣ. ಫಸ್ಟ್ ಅಂದ್ರೆ ಒಂದು ಸ್ವಲ್ಪ ಅಂದ್ರೆ ನೀವು ಒಬ್ಬೊಬ್ರು ಥಿಂಕ್ ಮಾಡ್ತಾರೆ ಯಾವ ತರ ಅಂತ ಅಂದ್ರೆ ಫ್ಯೂಚರ್ ಇಂದ ಇನ್ನೊಂದು ಫ್ಯೂಚರ್ಗೂ ಥಿಂಕ್ ಮಾಡ್ತಿರ್ತಾರೆ. ಅಂದ್ರೆ ಮಕ್ಕಳಿಗೆ, ಅವ್ರ ಮಕ್ಕಳಿಗೂ ದುಡ್ಡು ಎತ್ತಿಟ್ಟಿರ್ತಾರೆ. ಆ ತರ ನಾವು ಮಾಡ್ತಿಲ್ಲ. ನಮ್ಗೆ ಬೆಂಗಳೂರಲ್ಲಿ ಒಂದು ಮನೆ ಇದ್ರೆ ಸಾಕು, ಊರಲ್ಲಿ ಒಂದು ಆಲ್ರೆಡಿ ಮನೆ ಇದೆ, ಅದನ್ನ ಸ್ವಲ್ಪ ಚೆನ್ನಾಗಿ ಇನ್ನೂ ಕಟ್ಸೋಣ ಅಂತ ಅನ್ಕೊಂಡಿದೀವಿ. ಅದು ಊರಲ್ಲಿ ಒಂದ್ ಮನೆ, ಇಲ್ಲೊಂದ್ ಮನೆ, ಇಷ್ಟೇ ಸಾಕು ನಮ್ಗೆ ಲೈಫ್ ಅಲ್ವಾ ಅಮ್ಮ? ನಮ್ಗೆ ಏನೇನು ಅಷ್ಟೇ, ಪುಟ್ಟ ಕಾರ್ ಇರಬೇಕು, ನಾವು ಜೀವನ ಸಾಗಿಸೋದಕ್ಕೆ ಸಾಕು ಅಷ್ಟೇ. ನಮಗೆ ಜಾಸ್ತಿ ಆಸೆ ಪಡೋದೇನಿಲ್ಲ. ಮತ್ತೆ ನಮ್ಗೆ ಏನೇನು ಸಣ್ಣ ಪುಟ್ಟ ವಸ್ತುಗಳ ಮೇಲೆ ಇಷ್ಟ ಆಗುತ್ತೆ ಅದನ್ನ ತಗೊಂಡು ಜೀವನದಲ್ಲಿ ಇಬ್ರು ಖುಷಿಯಾಗಿರ್ಬೇಕು ಅಂತ ಹೊಸ ಮನೆಗೆ ಹೋಗ್ತಾ ಇದೀವಿ. ನಿಮ್ಮ ಆಶೀರ್ವಾದ ನಮ್ಮಿಬ್ರು ಮೇಲೆ ಹೀಗೆ ಸದಾ ಇರಲಿ. ಗುರುಪ್ರವೇಶದಲ್ಲಿ ಮನೆಗೆ ತೋರ್ಸಕ್ಕಾಗಿಲ್ಲ ಅಂತ ಇಬ್ರು ಮೇಲೂ ಬೇಜಾರು ಮಾಡ್ಕೊಂಬೇಡಿ, ಖಂಡಿತವಾಗ್ಲೂ ತೋರಿಸ್ತೀವಿ. ಅಲ್ಲ, ಅವ್ರಿಗೆ ತೋರ್ಸೋದು ಮತ್ತೆ ಯಾರಿಗೆ ತೋರ್ಸೋದಲ್ವಾ? ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ರೆ ನೀವು ಕೂಡ ಹೊಗಳುತ್ತೀರಾ, ಚೆನ್ನಾಗಿರೋ ಮನೆಗೆ ಹೋಗಿದ್ದಾರೆ ಅಂತ. ಇವಾಗ ಅಲ್ಲಿ ಎಷ್ಟೊಂದ್ ಜನ ಇದ್ರಲ್ವಾ ಗಲಿಬಿಲಿಯಲ್ಲಿ, ಹೆಂಗ್ ತೋರ್ಸೋದು? ಮನೆ ಇನ್ನೂ ನೀಟಾಗಿರಲ್ಲ. ಸೊ ಅದನ್ನ ಸ್ವಲ್ಪ ಇನ್ನೂ ನೀಟ್ ಮಾಡ್ಲಿ, ಆಮೇಲೆ ತೋರ್ಸೋಣ ಅಂತ ಹೇಳಿ ಅದು ಟೈಮ್ ತಗೊಂಡಿದೀವಿ ಅಷ್ಟೇ ಅಲ್ವಾ ಅಮ್ಮ? ನಾಳೆನೆ ಹಾಲುಕ್ಸಕ್ ಹೋಗ್ತಿದೀವಿ, ಜಾಸ್ತಿ ಕಾಯಿಸೋದಿಲ್ಲ. ನಾಳೆ ಹಾಲುಕ್ಸಕ್ ಹೋಗೋಣ. ನ್ಯೂ ಲೈಫ್, ನ್ಯೂ ಬಿಗಿನಿಂಗ್. ನ್ಯೂ ಆಗಿ ಮ್ಯಾರೇಜ್ ಆಗಿದೀವಿ, ನ್ಯೂ ಆಗಿ ಮನೆಗೆ ಕಾಲಿಡ್ತಿದೀವಿ. ಏನೋ ಒಂಥರ ತುಂಬಾ ಖುಷಿ ಆಗ್ತಿದೆ. ಹಂಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಆಯ್ತಾ? ದೇವಸ್ಥಾನಕ್ಕೆ ಹೋಗಿಲ್ಲ, ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬೇಕು, ಮಲೇಷಿಯಾ ಮನೆಗೆ ಹೋಗಿ ಇಲ್ಲಿ ಬಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅವತ್ತಿಂದ ಮೈಂಡಲ್ಲಿ ಇಟ್ಕೊಂಡಿದೀವಿ ಇಬ್ರು. ಹೊಸ ಮನೆಗೆ ಹೋದ್ಮೇಲೆ ಹೋಗೋಣಮ್ಮ, ಇಲ್ಲ ಇಲ್ಲಿ ಹಳೆ ಮನೇಲಿ ಇದ್ದಾಗಲೇ ಹೋಗೋಣ. ಹೊಸ ಮನೆಗೆ ಎಂಟ್ರಿ ಇನ್ನೇನು ನಾಳೆನೆ ಹಾಲುಕ್ಸ್ತೀವಿ ಅಲ್ವಾ, ಹೋದ ತಕ್ಷಣ ಹೋಗೋಣ ಆಯ್ತಾ? ಬೇಗ ಹೋಗ್ಲೇಬೇಕು. ದೇವಸ್ಥಾನಕ್ಕೆ ಹೋಗಿಲ್ಲ, ಏನೋ ಹೋಗಿಲ್ಲ ಅಂತ ಅಂದ್ರೆ ಮನ್ಸಿಗೆ ಒಂಥರ ನೆಮ್ಮದಿನೇ ಇರಲ್ಲ ನಮ್ಗೆ, ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗಿಲ್ಲ ಅಂದ್ರೆ. ಸೊ ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ನಿಮ್ಗೂ ಕೂಡ ಒಳ್ಳೇದಾಗ್ಲಿ, ನಿಮ್ಮಿಂದ ನಮಗೂ ಕೂಡ ಒಳ್ಳೇದಾಗಿದೆ. ಏನ್ ಗೊತ್ತಾ ಮುನ್ನು, ಅವ್ರೆಷ್ಟು ನಮ್ಗೆ ಸಪೋರ್ಟ್ ಮಾಡಿದಾರೋ ಅಷ್ಟೇ ನಮ್ಗೆ ಆ ಚಾಮುಂಡೇಶ್ವರಿ ದೇವ್ರದ್ದು ಆಶೀರ್ವಾದ ಇದೆ. ಅದರಿಂದಲೇ ನಾವು ಈ ರೇಂಜ್ ಬರೋ ತರ ಆಯ್ತು. ನಾವು ಒಂದು ಕಂಟೆಂಟ್ ಥಿಂಕ್ ಮಾಡ್ತಿದೀವಿ, ನಮ್ಮ ಕಂಟೆಂಟ್ ಚೆನ್ನಾಗಿ ಬರ್ತಿದೆ, ಒಂದಷ್ಟು ಜನ ನಮ್ಮ ಕಂಟೆಂಟ್ನ ಇಷ್ಟಪಡ್ತಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಆ ತಾಯಿ ಕೊಟ್ಟಿರೋ ಶಕ್ತಿನೇ ಅಂತಾನೆ ಹೇಳ್ಬೋದು. ನಮ್ಮಿಬ್ಬರಲ್ಲಿ ಇರೋದು ಆ ತಾಯಿ ಶಕ್ತಿನೇ. ಸೊ ಆ ತಾಯಿನೇ ನಮ್ಮನ್ನ ಕಾಪಾಡ್ತಿದೆ ಅನ್ಕೊಂಡು ನಾವು ಜೀವನನ ಮಾಡ್ತಾ ಇದೀವಿ. ನೀವು ಅಷ್ಟೇನೆ ನಂಬಿಕೆ ಇಡಿ. ಆ ನಂಬಿಕೆ ಇಟ್ಬಿಟ್ಟು ಸೈಲೆಂಟಾಗಿ ಕುತ್ಕೋಬೇಡಿ. ನೀವು ಏನಾದರೂ ಹಾರ್ಡ್ ವರ್ಕ್ ಮಾಡಿ, ಖಂಡಿತವಾಗ್ಲೂ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ. ಬರೀ ಚಾಮುಂಡೇಶ್ವರಿ ಅಂತ ಹೇಳ್ತಿಲ್ಲ, ಆ ಲೋವರ್ ಎಲ್ಲಾ ದೇವ್ರಿಗೂ ಹೇಳ್ತಾ ಇದೀನಿ ಅಲ್ವಾ ಅಮ್ಮ? ನಿಮ್ಗೊಂದು 5 ನಿಮಿಷ ಟೈಮ್ ಕೊಟ್ಟು ಮಾತಾಡೋಣ ಅಂತ ಬಂದ್ವಿ. ತುಂಬಾ ಕೆಲಸ ಇದ್ರು. ಇವಾಗ ನಮ್ದೆಲ್ಲ ಪ್ಯಾಕಿಂಗ್ ನಡೀತಾ ಇರುತ್ತೆ. ಅಮ್ಮನೂ ಸ್ವಲ್ಪ ಬೇಗ ಬರ್ತಾರೆ, ಅವರು ಪ್ಯಾಕಿಂಗ್ ಕುಂಡಿಸ್ಕೋಬೇಕು. ಎಲ್ಲರೂ ಇವಾಗ ಪ್ಯಾಕ್ ಮಾಡಬೇಕು ಬಟ್ಟೆನ. ಇಲ್ಲಿಂದ ಶಿಫ್ಟಿಂಗ್. ಸನ್ನು ಅವರು ಇವತ್ತು ಮೋಮೋಸ್ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಸನುಮ, ಯಾವುದು ಕುರ್ಕುರೆನಾ, ಯಾವ ಮೋಮೋಸ್? ಸ್ಪೈಸಿಯಾಗಿ ತಿನ್ಬೇಕು ಅಂತ ಅನ್ನಿಸ್ತಿದೆ. ಸ್ಪೈಸಿಯಾಗಿ ತಿನ್ಬೇಕು ಅಂತ ನೆನ್ನೆಯಿಂದ ಅನ್ನಿಸ್ತಿದ್ಯಂತೆ ಸನ್ನು ಅವರಿಗೆ. ಬನ್ನಿ ಏನು ಸ್ಪೈಸಿಯಾಗಿ ತಗೋತಾರೆ ನೋಡೋಣ. ಆಫ್ಟರ್ ಲಾಂಗ್ ಟೈಮು ನಮ್ಮ ಫೇವ್ರೆಟ್ ಸ್ಪಾಟಿಗೆ ಬಂದಿದ್ದೀವಿ ನಾನು ಮತ್ತು ಸಣ್ಣ ಅವರು. ಯಾವಾಗಲೂ ಹೊಯ್ಸಳ ಸರ್ಕಲಲ್ಲಿ ಇಲ್ಲಿ ಮೋಮೋಸ್ ತಿನ್ನಕ್ಕೆ ಬರ್ತೀವಿ, ಕುರ್ಕುರೆ ಮೋಮೋಸ್ ತಿನ್ನಕ್ಕೆ ಬರ್ತೀವಿ. ಸಣ್ಣವ್ರಿಗೆ ತಿಂದು ಬೋರ್ ಆಗ್ಬಿಟ್ಟಿದೆ. ನಂಗೆ ಬಿಸಿ ತಿನ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮುನ್ನೂನೆ ಖಾಲಿ ಮಾಡ್ತಾ ಇದಾರೆ. ಚೆನ್ನಾಯ್ತಾ? ಇನ್ನೊಂದು ಐತಮ್ಮ, ಚೆನ್ನಾಗಿದ್ಯಾ? ಇದು ಗ್ರೇವಿ ಮೋಮೋಸ್ ಹೇಳಿದ್ವಲ್ಲ, ಅದೇ ಹೇಳಿದ್ದೀನಿ. ಚೆನ್ನಾಗಿದ್ಯಾ? ಸೂಪರಾ? ಖಾಲಿ ಮಾಡಿ. ಹೋದ್ ಸಲ ನಿಮಗೆ ಸ್ಪೆಷಲ್ ಮೋಮೋಸ್ ಅಂತ ಕುರ್ಕುರೆ ಮೋಮೋಸ್ನ ತೋರಿಸಿದ್ವಿ. ಸೊ ಈ ಸಲ ಇನ್ನೊಂದು ಸ್ಪೆಷಲ್ ಇದೆ ನೋಡಿ, ಇದು ಗ್ರೇವಿ ಚಿಕನ್ ಗ್ರೇವಿ ಮೋಮೋಸ್ ಅಂತ. ಇದು ಡಿಫ್ರೆಂಟ್ ಆಗಿರುತ್ತೆ, ಫುಲ್ಲು ಸ್ಪೈಸಿ ಇರುತ್ತೆ. ಈ ಪ್ಲೇಟ್ಗೆ ನನಗೆ ಹಾಕಿ. ನಿಮ್ಗೆ ಇಷ್ಟನಾ ಇದು? ನನಗೇನೋ ಸ್ಪೈಸಿ ತಿನ್ಬೇಕು ಅನ್ಸುತ್ತೆ, ಅದಕ್ಕೋಸ್ಕರ ನಾನು ಯಾವಾಗಲೂ ಇದನ್ನೇ ಚೂಸ್ ಮಾಡೋದು. ಅಂದರೆ ಕುರ್ಕುರೆ ತಿಂದು ಬೋರ್ ಆಗಿದೆ ಅಂತೇಳಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಗ್ರೇವಿ ಟ್ರೈ ಮಾಡ್ತೀನಿ. ತುಂಬ ಸ್ಪೈಸಿಯಾಗಿ ಸಕ್ಕತ್ತಾಗಿರುತ್ತೆ.
ನೋಡಿ ಈ ಮೋಮೋಸ್ ಜಾಗ ಬರೋದು ಹೊಯ್ಸಳ ಸರ್ಕಲ್ ಡೌನ್ ಬಂದ್ರೇ ನಿಮಗೆ ಸಿಗುತ್ತೆ. ನಾನು ಇಲ್ಲಿ ಬಂದಾಗೆಲ್ಲ ನಿಮಗೆ ಹೇಳ್ತಾ ಇರ್ತೀನಿ. ನಮ್ಮ ಸಣ್ಣ ಅವರು ಅನ್ಕೊಂಡಂಗೆ ಅವರು ಸ್ಪೈಸಿಯಾಗಿ ತಿಂದರು. ಫುಲ್ಲು ಬಾಯಲ್ಲಿ ಕಣ್ಣಲ್ಲಿ ಎಲ್ಲ ನೀರು ಬರ್ತೈತೆ, ಅಷ್ಟು ಸ್ಪೈಸಿ ತಿಂದಿದ್ದಾರೆ. ಇಷ್ಟ ಆಯ್ತಂತೆ, ಸಖತ್ ಇಷ್ಟ ಆಯ್ತಂತೆ. ಸನಮ್ಮ ಹಂಗಂದ್ರೆ ಡೈಲಿ ಕಸ್ಟಮರ್ ಆಗ್ತೀರಾ? ಡೈಲಿ ಬೇಡ, ಒಳ್ಳೇದಲ್ಲ ದೇಹಕ್ಕೆ. ಹೌದು ಅಲ್ವಾ? ಯಾವಾಗಲೂ ಒಂದ್ಸಲಿ ತಿಂದ್ರೇ ಚಂದ. ಸೊ ನಾವು ತಿಂದು ತುಂಬಾ ದಿನ ಆಯ್ತು, ಸೊ ಅದಕ್ಕೆ ಬಂದಿದ್ವಿ ಅಷ್ಟೇ. ಸನಮ್ಮ ಅಮ್ಮನಿಗೆ ಏನು ತಗೊಂಡ್ವಿ ನಾವು? ಲೆಗ್ ಪೀಸ್, ಚಿಕನ್ ಲೆಗ್ ಪೀಸ್. ಅಮ್ಮನಿಗೆ ಫೋನ್ ಮಾಡಿದ್ವಿ, ಅಮ್ಮ ಮನೆಗೆ ಬಂದರು. ನೋಡೋಣ, ಗುರುಪ್ರವೇಶ 2 ಕಡೆ ತಿನ್ಕೊಂಡು ಬಂದ್ರು ಚಿಕನ್ ಲೆಗ್ ಪೀಸ್ ಬೇಕು ಅಂತ ಅಂದವ್ರೆ. ಕೇಳೋಣ 2 ಕಡೆನೂ ತಿಂದ್ರ ಏನು. ಅಲ್ಲ ಅಮ್ಮ, 2 ಮನೇಲಿ ತಿಂದಿದ್ಯಾ, ಸಾಕಾಗಿಲ್ವ ನಿಂಗೆ? ಚಿಕನ್ ತಿನ್ಬೇಕು ಅನ್ಸ್ತಾಯ್ತಾ? ತಿನ್ಲಿಲ್ವಲ್ಲಪ್ಪ, ಅಲ್ಲಿ ತಿನ್ಲಿಲ್ವಾ? ನಾನು ಇನ್ನೆಷ್ಟು ತಿಂದಿದ್ದೆ ಅಷ್ಟೇನಾ? ಊಟ ಮಾಡೋದು. ನೋಡಿ, ಇದು ಇನ್ನೂ ಹಂಗೆ ಅರ್ಧಂಬರ್ಧದಲ್ಲೇ ಕೆಲಸ ನಿಂತಿದೆ. ನಮ್ಮಮ್ಮ ವ್ಲಾಗ್ ನೋಡ್ತಾ ಇದ್ದಾರೆ. ಟೈಮ್ ನೋಡಿ ಎಷ್ಟಾಯ್ತು, 8:20 ಆಗೋಯ್ತು. ಶಾಲಿನಿ ಅಕ್ಕನ ಜೊತೆ, ಅಚ್ಚು ಜೊತೆ ನಮ್ಮ ಸಣ್ಣವರು ಮಾತಾಡ್ತಾ ಇದ್ದಾರೆ. ನಮ್ಮ ಅಚ್ಚು ಇದ್ದಾಳೆ ನೋಡಿ. ರೆಡ್ ಜಡ ಕಟ್ಟುನ ಬಾಲೆಗೆ. ಅಚ್ಚು ಹಾಯ್, ಇಲ್ಲಿ ವ್ಲಾಗ್ ಹಾಯ್ ಮಾಡು. ಅವಳು ಪಾಪ ಕೂದಲು ನೋಯ್ತೈತೆ. ಪಾಪ ಕೂದಲು ನೋಯ್ತಾ ಇದೆ ಅಂತ ಅಳ್ತಾ ಇದ್ದಾಳೆ. ನಮ್ಮ ಅಕ್ಕ ಬಾಚ್ತಾ ಇದ್ದಾರೆ. ತಗೊಮ್ಮ ಪ್ಲೇಟು. ನೋಡಿ ನಮ್ಮಮ್ಮ ಇವಾಗ ಚಿಕನ್ ಲೆಗ್ ಪೀಸ್ ತಿಂತವ್ರೆ. ಇಲ್ಲಿ ಏನೋ ಸತ್ಯ ಹರಿಶ್ಚಂದ್ರ ಅದು ಇದಾಗ್ತಾ ಇದೆ. ಭಗವದ್ಗೀತೆ. ಓ ಇಲ್ಲ, ಭಗವದ್ಗೀತೆ ಹೇಳ್ತಿದಾರ. ಸನ್ನು ಅಂತ ಇದೀರಿ. ಅಚ್ಚು ಅವಳು ಇನ್ನೂ ಮುಗಿಸಿಲ್ಲ. ಇದು ಸಂಗೀತ ಕ್ಲಾಸ್ ಹೆಂಗಿದೆ? ಹೊಸ ಸಂಗೀತ ಕ್ಲಾಸು ಅದೇ ಆಡ್ತಿದ್ದಾಳೆ. ಚೆನ್ನಾಗಿದ್ಯಾ? ಹೊಸದಾಗಿ ನಮ್ಮ ಅಚ್ಚು ಸಂಗೀತ ಕ್ಲಾಸಿಗೆ ಸೇರ್ಕೊಂಡಿದ್ದಾಳೆ. ಹೆಂಗ್ ಬಂದು ಕೊರ್ಲಾವೆ. ಸಣ್ಣ ಅವರು ಮೊಸರನ್ನ ತಿಂತಾ ಇದ್ದಾರೆ ಊಟ ಟೈಮಲ್ಲಿ. ನಮ್ಮ ಅಮ್ಮ ಮುದ್ದೆ ಅನ್ನ ತಿಂತಾ ಇದ್ದಾರೆ. ನಾನು ಮೊನ್ನೆದು ಸಾಂಬಾರ್ ಹಾಕೊಂಡು ತಿಂತಾ ಇದ್ದೀನಿ. ಮೊನ್ನೆ ಅಲ್ಲ ಚಿನ್ನು, ನೆನ್ನೆ ಸಾಂಬಾರ್. ಸಾರಿ ನೆನ್ನೆ ಸಾಂಬಾರ್ ಹಾಕೊಂಡು ತಿಂತಾ ಇದ್ದೀನಿ. ಮೊಸಪ್ಪು. ನಮ್ಮ ಧೀರಜ್ ಬಂದಿದ್ದಾನೆ. ಶಿಫ್ಟಿಂಗ್ಗೆ ತುಂಬಾ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾನೆ ಧೀರಜ್. ಮಗ ಶಿಫ್ಟಿಂಗ್ ಏನ್ ಹೆಲ್ಪ್ ಮಾಡ್ತೀವಿ ಮಗ? ಈ ಹಳೆ ಮನೆಗೆ ಪೈಂಟು ನಮ್ಮ ಧೀರಜ್ ಹೊಡಿಬೇಕು. ಅಂದ್ರೆ ಓದ್ಸಲಿ ಇದು ಇವಾಗ ನಮ್ಗೆ ಬಿಟ್ಟು ಹೋಗ್ತಿದೀವಲ್ಲ, ಹಳೆ ಮನೆದೆ. ಮನೆ ಹೇಳ್ತಾ ಇರತ್ತೆ ನಮ್ಗೆ ಬಿಟ್ಟು ಬೇಡ ಅಲ್ಲ, 1 ವರ್ಷ ಆದ್ರೂ ತುಂಬಾ ವರ್ಷದಿಂದ ಇದ್ದೀನಿ ಅಂತ ಫೀಲು ಈ ಜಾಗದಲ್ಲಿ. ಮನೇಲಿ ತುಂಬಾ ಆ ಮನೆದೊಂಥರ ಮೆಮೊರಿ ಅಂದ್ರೆ ಈ ಮನೆದ್ ಇನ್ನೊಂಥರ ಮೆಮೊರಿ. ಸ್ವಲ್ಪ ದಿನ ಆದ್ರೂ ಆ ಮನೆಗೆ ಹೋಯ್ತಾ ಇದ್ದ. ನಾನೇ ಎಷ್ಟ್ ಸತಿ ಕನ್ಫ್ಯೂಸ್ ಆಗಿ ಈ ಮನೆ ಖಾಲಿ ಮಾಡಿ ವಸ್ತ್ರಲ್ಲಿ ಬಂದ್ವಲ್ಲ, ಒಂದ್ಸಲಿ ಹೋಗ್ಬಿಟ್ಟು ಆ ಮನೇಲಿ ನಿಲ್ಸ್ಬಿಟ್ಟು ನೋಡ್ತಾ ಇದೀನಿ, ಯಾರು ಇಲ್ವೇ ಇಲ್ಲ ಮನೆ. ಶಾಕು. ಆ ತರ ನಾನು ಸೈಕೋ ತರ. ಮನೆ ಹೆಲ್ಪಿಂಗ್ ಶಿಫ್ಟಿಂಗ್ ಬರ್ತೀಯಾ ಏನು? ಅಂದ್ರೆ ಶಿಫ್ಟಿಂಗ್ ಏನ್ ಕೆಲಸ ಇರಲ್ಲ, ಪೇಂಟಿಂಗ್ ಮಾಡ್ಕೊಡ್ತೀನಿ. ಅವಾಗ ಬರ್ತೀಯಾ? ಕೆಲಸ ಮುಗಿಸ್ಕೊಂಡು ಕರೆಕ್ಟ್ ಆಗಿ ಪೇಂಟ್ ಮಾಡ್ಕೊಡಪ್ಪ ಇವರು. ಕರೆಕ್ಟ್ ಟೈಮಿಗೆ. ಪರವಾಗಿಲ್ಲ, ಯಾವಾಗಾದ್ರೂ ಮಾಡ್ಕೊಡಕ್ ಓಕೆ ಅಂತಾರೆ. ಇವರು ಮಾಡ್ಕೊಡ್ಬೇಕು ಬೇಗ. ನಾವು ಏನಕ್ಕೋಸ್ಕರ ಧೀರಜಿಗೆ ಹೇಳ್ತಾ ಇದೀನಿ ಪೈಂಟ್ ಮಾಡಕ್ಕೆ ಅಂತ ಅಂದ್ರೆ, ಆ ಒಂದು ಪ್ರೊಫೆಷನಲ್ ಕೆಲ್ಸಾನೇ ಅದು, ಪೈಂಟ್ ಹೊಡಿಯೋ ಕೆಲಸ. ಆದ್ರೆ ಏನಂತ ಅಂದ್ರೆ, 1 ದಿನಕ್ಕೆ ಹೊಡಿಯೋ ಪೈಂಟ್ ನ 3 ದಿನ ಹೊಡಿತಾನೆ, ಸ್ವಲ್ಪ ಲೇಟ್ ಅಷ್ಟೇ. ಪರ್ಫೆಕ್ಟ್ ಆಗಿ ಹೊಡಿತಾನೆ, ಸಕ್ಕತ್ತಾಗಿ ಹೊಡಿತಾನೆ. ಬಟ್ ಯಾಕಂದ್ರೆ ಏನು ಕೆಲಸ ಮಾಡ್ಸಲ್ಲ. ಅವನೇ ಎಲ್ಲ ಮಾಡ್ತಾನೆ. ನಾನೇ ಮಾಡ್ತೀನಿ ಅಂತ ಎಲ್ಲ ಮಾಡ್ತಾನೆ. ಲೇಟ್ ಆಗುತ್ತೆ ಅಷ್ಟೇ. ಇವಾಗ ಅಣ್ಣ ಏನಕ್ಕೆ ಊಟ ಮಾಡ್ತಿಲ್ಲ ಅಂತಂದ್ರೆ ಮನೇಲಿ ಕಾಯ್ತಾ ಇದಾರಂತೆ. ಮನೆಗೆ ಹೋಗ್ಬೇಕು ಸ್ವಲ್ಪ. ಆಮೇಲೆ ಎಲ್ಲ ಬೈಕ್ ಹೋಗ್ಬೇಡಿ, ಎಲ್ಲಾರು ತಿಂತಾ ಇದೀವಿ, ಇವನ್ ಊಟ ಕೊಟ್ಟಿಲ್ಲ ಅಂತ. ಇಲ್ಲ ಅಮ್ಮ ಡ್ರೈ ಜಾಮೂನ್ ಕೊಡ್ತೀನಿ ಅಂತವ್ರೆ. ಡ್ರೈ ಜಾಮೂನ್ ಐತಲ್ಲಿ ಎತ್ಕೊಂಡ್ ಕೊಟ್ಬಿಡಿ ನಂಗೆ. ಡ್ರೈ ಜಾಮೂನ. ಗುರುಪ್ರವೇಶ, ನಮ್ಮ ಮನೆ ಹೊಸ ಮನೆ ಗುರುಪ್ರವೇಶದ್ದು ಸ್ವೀಟ್ ಇದೆ, ಅದ್ರಲ್ಲಿ ತಿನ್ನು. ಕಾಂಗ್ರೆಸ್ ಹೇಳು ಮಗ. ಸರಿನಾ? ಡ್ರೈ ಜಾಮೂನ್ಗ ಅದಕ್ಕಲ್ಲ, ಹೊಸ ಮನೆಗೆ ಹೋಯ್ತಿದೀವಲ್ಲ ಅದೇ. ಹೌದಾ? ನಮ್ದು ಹೊಸ ಮನೆ ಗುರುಪ್ರವೇಶ. ಊಟಕ್ಕೆ ಬರ್ತಾ ಇದ್ದೆ. ಇಲ್ಲ ಕಡೆ ಇದ್ರಲ್ಲಿ ಏನು, ನಮ್ದು ಸ್ವಂತ ಮನೆ ಆಗಿದ್ರೆ ದಯ ಮಾಡಿ ಬಾರಪ್ಪ ಅಂತ ಕರೀತಾ ಇದ್ವಿ. ಅಲ್ಲಿ ಇನ್ನೊಂದು ಕವರಲ್ಲಿ ಇದೆ ನೋಡಪ್ಪ. ಕರೀದಿರ ಎಷ್ಟು ಮದ್ವೆಗೆ ಹೋಗಿದೀವಿ ಹೇಳಿ ನಾವು. ಅದು ಎಲ್ಲ ಆ ಟೈಮಲ್ಲಿ. ಅಲ್ಲ ಅದೇ ನೋಡಿ, ಅದೇ ನೆನ್ಪಂತು ಕಣ. ಅಂದ್ರೆ ಹೋಗ್ತಾ ಇದ್ವಮ್ಮ. ನಿಜ, ನೀವು ನಂಬ್ತಿರಲ್ವ ಗೊತ್ತಿಲ್ಲ, ಕರೀದೇವ್ರವ್ರ ಮದ್ವೆಗೆಲ್ಲ ಹೋಗಿ ಊಟ ಮಾಡಿದೀವಿ. ಬಟ್ ಈ ಟೈಮಲ್ಲಿ ಆತರ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ಇವಾಗ ಸಂಸಾರಸ್ಥ ಆಗಿದ್ದೀನಿ ನಾನು. ನೋಡಿ, ಅಲ್ಲಿಂದ ಪಾರ್ಸಲ್ ಎಲ್ಲ ತಗೊಂಡ್ ಬಂದಿದೀವಿ. ಅಂದ್ರೆ ವೇಸ್ಟ್ ಮಾಡಬಾರ್ದು ಅಂತೇಳಿ ಕವರ್ಗೆ ಹಾಕೊಂಡ್ ಬಂದಿದೀವಿ. ನೋಡಿ, ಧೀರಜ್ಗಾದ್ರೂ ಅದು ಯೂಸ್ ಆಯ್ತಲ್ವಾ, ಖುಷಿಯಾಗಿ ತಿಂತಾ ಇದ್ದಾನೆ ಸ್ವೀಟ್ ನ. ನಮ್ಮ ಮನೆ ಗುರುಪ್ರವೇಶ ಸ್ವೀಟು ಧೀರಜ್ ತಿಂತಾ ಇದ್ದಾನೆ. ಆ ಜಾಮೂನ್ ಮೇಲೆ ಧೀರಜ್ ಹೆಸರು ಬರ್ದಿತ್ತು ಅಲ್ವಾ? ಬೇಕು ಅನ್ಸುತ್ತೋ ಅದನ್ನೇ ತಿನ್ನು. ಇಲ್ಲೇ ಇರ್ತೀಯ, ಮನೆಗೆ ಹೋಯ್ತೀಯಾ? ಮನೆ ಹೋಗ್ತೀವಿ ಅಂದ್ರೆ ಅತ್ತೆ ಬಂದಿರೋ ಊರಿಂದ. ಹೌದಾ?
ಅಯ್ಯೋ ಧೀರಜ್ ಕರೆಕ್ಟಾಗಿ ಊಟ ಟೈಮಿಗೆ ಬಂದಿದ್ದಾನೆ. ಅಂದ್ರೆ ಅವನ ಹತ್ರ ಪೈಂಟ್ ವಿಚಾರ ಮಾತಾಡ್ಬೇಕಾಗಿತ್ತು, ಸೊ ಅದಕ್ಕೆ ಬಂದಿದ್ದ. ಅಂದ್ರೆ ಹೊಸ ಮನೆಗೆ ಪೈಂಟ್ ಹೊಡಿಯೋದು ಇವನಲ್ಲ, ಹೊಸ ಮನೆಗೆ ಆಲ್ರೆಡಿ ಪೈಂಟ್ ಆಗಿರುತ್ತೆ, ಈ ಹಳೆ ಮನೆಗೆ ಪೈಂಟ್ ಹೊಡ್ಸೋದಕ್ಕೆ ಅಂತ ಅವನಿಗೆ ಹೇಳಿದ್ದು ಇವತ್ತು. ಓಕೆ, ಇವತ್ತಿನ ದಿನ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್ ಮಗ. ನೆಕ್ಸ್ಟ್ ವ್ಲಾಗ್ ಯಾವ್ದು ಗೊತ್ತಾ? ಹೊಸ ಮನೆ ಹಾಲುಕ್ಸೋದು. ಹೊಸ ಮನೆ ಹಾಲುಕ್ಸ್ತಾ ಇದೀವಲ್ಲ, ಅದಕ್ಕೆ ಬರ್ತೀಯ ನೀನು? ಬರಲ್ವಾ? ಹೊಸತನ ಹೊಸ ವ್ಲಾಗ್ಸ್ಗಳು ಬರ್ತವೆ. ಎಲ್ರು ರಾಯರ್ ದಿನಾನೇ ಹೋಗ್ತಿದೀವಿ ಮನೆಗೆ. ರಾಯರ ಆಶೀರ್ವಾದ ಹೇಳಿದ್ನಲ್ಲ, ರಾಯರ್ ಇದ್ದಾರೆ ಅಂತ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ರಾಯರ್ ದಿನಾನೇ ಹೋಗ್ತಾ ಇದೀವಿ. ಮದುವೆ ಆಗಿದ್ದು ಗುರುವಾರನೇ, ಅವ್ರ ಬರ್ತ್ಡೇ ಇದ್ದಿದ್ದು ಗುರುವಾರನೇ, ಈ ಇಯರ್ ಸ್ಟಾರ್ಟ್ ಆಗಿದ್ದು ಗುರುವಾರನೇ. ಹೌದಾ? ಈ ಇಯರ್ ಸ್ಟಾರ್ಟ್ ಆಗಿದ್ದು ಗುರುವಾರನೇ. ಹೆಂಗೆ ಅಂತ ಗೊತ್ತಿಲ್ಲ ಮಗ, ನಿಜ ನನಗೆ ಶಾಕ್ ಆಗೋಯ್ತು. ನನಗೂ ನಿಜವಾಗ್ಲೂ ಶಾಕ್ ಆಗೋಯ್ತು. ಹೊಸ ಮನೆಗೂ ಗುರುವಾರ ಹೋಗ್ತಾ ಇದೀವಿ, ಮದ್ವೆ ಆಗಿದ್ದು ಗುರುವಾರ, ಸಣ್ಣವ್ರ ಬರ್ತ್ಡೇ ಇದ್ದಿದ್ದು ಗುರುವಾರ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ